So today we are going to start the new topic, that is applications of derivatives. Okay, ನಿಮ್ಮ ಕ್ಲಾಸ್ NCERT ಅಲ್ಲಿ 6th ಚಾಪ್ಟರ್. ಪ್ರೀವಿಯಸ್ಲಿ ನಾನು ಆಲ್ರೆಡಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ ಮುಗಿಸಿದ್ದೀನಿ. ದಯವಿಟ್ಟು ಆ ಚಾಪ್ಟರ್ನ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಆ ಚಾಪ್ಟರ್ನ ಮುಗಿಸ್ರಿ ಫಸ್ಟು. ಅದಾದಮೇಲೆ ಇದನ್ನು ಓದ್ಕೊಳ್ಳಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ಡೈರೆಕ್ಟಾಗಿ ಈ ಚಾಪ್ಟ್ರಿಗೆ ಬಂದರೆ ಏನೂ ಯೂಸ್ ಇಲ್ಲ. ಪ್ಲೀಸ್ ಇಲ್ಲೇ ಲೆಕ್ಚರ್ನ ನಿಲ್ಲಿಸ್ಬಿಟ್ಟು ವಾಪಸ್ ಹೋಗ್ರಿ ಆ್ಯಂಡ್ ಸ್ಟಡಿ ದಟ್ ಟಾಪಿಕ್, ದೆನ್ ಕಮ್ ಬ್ಯಾಕ್. ಓಕೆ, ಯಾಕಂದರೆ ಇದು ಈ ಚಾಪ್ಟರ್ ಕಂಪ್ಲೀಟ್ಲಿ ಪ್ರೀವಿಯಸ್ ಏನಿದೆಯಲ್ಲ, ನೀವು ಡಿಫ್ರೆನ್ಸಿಯೇಷನ್ ತುಂಬ ಚೆನ್ನಾಗಿ ಕಲ್ತಿದ್ರೆ ಮಾತ್ರ ಇಲ್ಲಿ ಈಸಿ ಆಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ರೈಟ್. ಆ್ಯಂಡ್ ಸೊ ಫಾರ್ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಓದಿದ್ದೀವಿ, ಹೌದಲ್ವಾ? ಲೈಕ್ ಕಾಂಪೋಸಿಟ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಲಾಗರಿದಮಿಕ್ ಫಂಕ್ಷನ್ಸ್, ಇನ್ವರ್ಸ್ ಫಂಕ್ಷನ್ನು, ಎಕ್ಸ್ಪೊನೆನ್ಷಿಯಲ್ಲು, ಇಂಪ್ಲಿಸಿಟ್ಟು, ಈ ಥರ ಡಿಫ್ರೆಂಟ್ ಟೈಪ್ಸ್ ಓದಿದ್ದೀವಿ, ಹೌದಲ್ವಾ? ರೈಟ್. ಇದ್ರದ್ದೆಲ್ಲರದು ಈ ಎಲ್ಲ ಟೈಪ್ಸ್ ಆಫ್ ಫಂಕ್ಷನ್ಸ್ ಇಂದ ಡೆರಿವೇಟಿವ್ಸ್ ಹೇಗೆ ಮಾಡೋದು ಅಂತ, ಸಾಲ್ವ್ ಮಾಡೋದು, ಫೈಂಡ್ ಮಾಡೋದು ಅಂತ ನಾವು ಕಲ್ತಿದ್ದೀವಿ. ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಓಕೆ, ದಟ್ ಈಸ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಚಾಪ್ಟರ್ ನೇಮೇ ಹೇಳ್ತಾ ಇದೆ, ಏನು? ಅಪ್ಲಿಕೇಶನ್ ಅಂದರೆ ಯೂಸು, ಅಂದರೆ ರಿಯಲ್ ಲೈಫಲ್ಲಿ ನಾವು ಈಗ ಸೋಫಾರ್ ಇವೆಲ್ಲ ಫಂಕ್ಷನ್ಸ್ ಇನ್ನೇನು ಕಲ್ತಿದ್ದೀವಲ್ಲ ಡೆರಿವೇಟಿವ್ಸು, ಅದು ರಿಯಲ್ ಲೈಫಲ್ಲಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ. Okay, so there will be certain problems in your exercise which will relate to real life problems. Okay, so ನಿಮ್ಮ ಕೆಲವೊಬ್ರು ಸ್ಟೂಡೆಂಟ್ಸ್ ಡೌಟ್ ಕೇಳ್ತಾರೆ, ಏನಂದ್ರೆ ಮ್ಯಾಮ್ ರಿಯಲ್ ಲೈಫ್ ಎಲ್ಲಿ ಯೂಸ್ ಆಗುತ್ತೆ, ಈಗ ಗೊತ್ತೇ ಆಗಲಿಲ್ಲ, ಜಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ನೀವು ನೋಟಿಸ್ ಮಾಡಬೇಕಾಗಿರೋದೇನಂದ್ರೆ ಕ್ವಶನ್ ಏನಿದೆ ಅಬ್ಸರ್ವ್ ಮಾಡಿ. ದೇ ವಿಲ್ ಸೇ ಬಲೂನ್ ಇಂದು ವಾಲ್ಯೂಮ್ ಇಷ್ಟು ಇನ್ಕ್ರೀಸ್ ಆಗಿದೆ. ಸೊ ದಟ್ ಈಸ್ ಓನ್ಲಿ ರಿಯಲ್ ಲೈಫ್. Balloon is a real life object. Okay, where the volume we are using some for calculating the change of volume with respect to time, with respect to radius. So ಇವೆಲ್ಲ ನಾವು ಏನು ಮಾಡ್ತಾ ಇದ್ದೀವಿ, ರಿಯಲ್ ಲೈಫ್ ಆಬ್ಜೆಕ್ಟ್ಸ್ ಮೇಲೇ ಡೆರಿವೇಟಿವ್ಸ್ನ ಸ್ಟಡಿ ಮಾಡ್ತಾ ಇದ್ದೀವಿ. ನೀವು ಅದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ನಿಮಗೆ ಒಂದು ಥಿಯರಿ ಕೊಡಲ್ಲ ಅವರು. ನೀವೇನು ಕ್ವಶನ್ಸ್ ಸಾಲ್ವ್ ಮಾಡ್ತಿರಲ್ಲ, ಆ ಕ್ವಶನ್ಸಲ್ಲೇ ನಿಮಗೆ ಗೊತ್ತಾಗಬೇಕು ರಿಯಲ್ ಲೈಫಿಂದು ರಿಯಲ್ ಲೈಫಲ್ಲಿ ಎಲ್ಲಿ ಅಪ್ಲಿಕೇಶನ್ಸ್ ಇದ್ದಾವೆ ಅಂತೇಳಿ. ಓಕೆ, ಸೊ ವಿಲ್ ಸ್ಟಡಿ ಇನ್ ಎ ವೆರಿ ಬ್ಯೂಟಿಫುಲ್ ವೇ, ರೈಟ್? ರಿಯಲ್ ಲೈಫ್ ಪ್ರಾಬ್ಲಮ್ಸ್ ಎಲ್ಲ ಹೇಗೆ ಸಾಲ್ವ್ ಮಾಡೋದು ಅಂತೆಲ್ಲ ನಾವು ಡೈರೆಕ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡಿದ್ರೆ ಆರಾಮಾಗಿ ಕಲಿಬೋದು. ಲೈಕ್ ರೇಟ್ ಆಫ್ ಚೇಂಜ್ ಆಫ್ ಸರ್ಟನ್ ಕ್ವಾಂಟಿಟೀಸ್, ಅಂದರೆ ಕೆಲವೊಂದು ಕ್ವಾಂಟಿಟೀಸು ವಿತ್ ಟೈಮು ಹೇಗೆ ಚೇಂಜ್ ಆಗುತ್ತೆ ಅವನ್ನೆಲ್ಲ ಸ್ಟಡಿ ಮಾಡೋದಿದೆಯಲ್ಲ, ಅವೆಲ್ಲ ನಾವು ಈ ಚಾಪ್ಟರಲ್ಲಿ ಕಲಿತೀವಿ. ಆರ್ ಇಟ್ ಕ್ಯಾನ್ ಬಿ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ, ಸೊ ಇಟ್ ಕ್ಯಾನ್ ಬಿ ವಾಟ್, ಏನೇನು ಕಲಿತೀರಾ ಅಂತ ಅಂದರೆ ರೇಟ್ ಆಫ್ change of certain quantities, okay, or increasing decreasing functions. ಅಂದರೆ ಫಂಕ್ಷನ್ನು, ಯಾವ ಫಂಕ್ಷನ್ನು ಇನ್ಕ್ರೀಸ್ ಆಗ್ತಾ ಇದೆ, ಯಾವ ಫಂಕ್ಷನ್ನು ಡಿಕ್ರೀಸ್ ಆಗ್ತಾ ಇದೆ, ಆ ಫಂಕ್ಷನಿಂದ ಕರ್ವ್ ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ಅಂತ ಯಾವ ಬೇಸಿಸ್ ಮೇಲೆ ನಾವು ಹೇಳ್ತೀವಿ. ವಿತೌಟ್ ಸೀಯಿಂಗ್ ದ ಕರ್ವ್, ಬರೀ ಫಂಕ್ಷನಿಂದು f(x) so and so ಇದೆಯಲ್ಲ, ಅದನ್ನು ಇಟ್ಕೊಂಡಷ್ಟೇ ನಾವು ಹೇಗೆ ಹೇಳ್ತೀವಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. ಆ್ಯಂಡ್ ಒನ್ ಮೋರ್ ಟಾಪಿಕ್ ನಿಮಗೆ ಯಾವುದಿದೆ ಅಂತ ಅಂದರೆ ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಂತ ಇದೆ. ಅಂದರೆ ಇದ್ರದ್ದು ಮೀನಿಂಗ್ ಏನು, ಇಲ್ಲಿ ನೀವೇನು ಕಲಿತೀರಾ ಅಂತ ಅಂದರೆ ಯಾವ ಪಾಯಿಂಟಲ್ಲಿ ಫಂಕ್ಷನಿಂದ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ, ಫಂಕ್ಷನಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಮತ್ತು ಯಾವ ಪಾಯಿಂಟಲ್ಲಿದೆ, ಅಥವಾ ಮಿನಿಮಮ್ ವ್ಯಾಲ್ಯೂ ಎಷ್ಟು ಮತ್ತು ಯಾವ ಪಾಯಿಂಟಲ್ಲಿದೆ. ಸೊ ಈ ಥಿಂಗ್ಸ್ ಎಲ್ಲವೂ ಕೂಡ ನೀವೆಲ್ಲಿ ಕಲಿತೀರಾ, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಅಲ್ಲಿ ಕಲಿತೀರಾ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಜಸ್ಟ್ ಓವರ್ ಆಲ್ ವ್ಯೂ. ಓಕೆ, ಓವರ್ ವ್ಯೂ ಅಷ್ಟೇ ಇದು. ಜಸ್ಟ್ ಏನು ಫುಲ್ ಚಾಪ್ಟ್ರಲ್ಲಿ ಏನಿದೆ ಅಂತ, ಜಸ್ಟ್ ಲೈಕ್ ಒಂದು ಫುಲ್ ಪಿಕ್ಚರಲ್ಲಿ ಏನಿದೆ ಅನ್ನೋದು ಟ್ರೈಲರಲ್ಲಿ ಒಂದು 30 ಸೆಕೆಂಡ್ಸಲ್ಲಿ ಗೊತ್ತಾಗುತ್ತಲ್ಲ, 1 minute ಟ್ರೈಲರ್ ಆರ್ 2 minutes ಟ್ರೈಲರ್. ಸೊ ಆ ಥರ ಈ ಫುಲ್ ಚಾಪ್ಟ್ರಲ್ಲಿ ಏನೇನು ಕಲಿತೀರಾ ಅನ್ನೋದು ಇದೆ. ಆ್ಯಕ್ಚುಲಿ ಇದರಲ್ಲಿ ಇನ್ನೂ ಟ್ಯಾಂಜೆಂಟ್ಸು, ನಾರ್ಮಲ್ಲು ಅವೆಲ್ಲವೂ ಇದ್ದಾವೆ, ಬಟ್ ಅವೆಲ್ಲ ನಿಮಗೆ ಡಿಲೀಟ್ ಮಾಡಿದ್ದಾರೆ. ಆ್ಯಂಡ್ ಇನ್ ಕೇಸ್ ಯಾರಾದರೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವಾಚ್ ಮಾಡ್ತಾ ಇದ್ದರೆ, ಆ್ಯಂಡ್ ಸಮ್ ಅದರ್ ಹೈಯರ್ ಸ್ಟಡೀಸ್ ಸ್ಟೂಡೆಂಟ್ಸ್ ಯಾರಾದರೂ ವಾಚ್ ಮಾಡ್ತಾ ಇದ್ದರೆ, ಪ್ಲಸ್ ಅದು ಬೇಕು ಅನ್ನೋರಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ನನಗೆ ಇನ್ಫಾರ್ಮ್ ಮಾಡಿ. ಓಕೆ, ಐ ಡೆಫಿನೆಟ್ಲಿ ಮೇಕ್ ಶ್ಯೂರ್ ದಟ್ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಬಿಟ್ಟು ನಾನು ಡೀಲ್ ಮಾಡೋಣ ಆ ಟಾಪಿಕ್ಕು ಕೂಡ. ಓಕೆ, ರೈಟ್. ಸೊ ಬಿಫೋರ್ ಪ್ರೊಸೀಡಿಂಗ್, ಅಂದರೆ ಟಾಪಿಕ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದರಲ್ಲಿ ಫಸ್ಟ್ ಎಕ್ಸಸೈಸ್ಗೆ ಬೇಕಾಗಿರುವಂಥ ಸ್ವಲ್ಪ ಬೇಸಿಕ್ಸು. ಓಕೆ, ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ಆ ಬೇಸಿಕ್ಸ್ ನಿಮಗೆ ಗೊತ್ತಿದೆ ಅಂದರೆ ಎಕ್ಸಸೈಸ್ ಬಿಕಮ್ಸ್ ಅ ಬಿಟ್ ಈಸಿಯರ್ ಫಾರ್ ಯು. ಓಕೆ, ರೈಟ್. ಸೊ ಏನಿದೆ ಅಂತ ಅಂದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾವು ಕಲ್ತಿದ್ದೀವಿ y is equal to f(x). ಏನೇನು ಕಲ್ತಿದ್ದೀವಿ ಅನ್ನೋದು ಜಸ್ಟ್ ರಿವೈಸ್ ಮಾಡ್ತಾ ಇದ್ದೇನೆ. ಓಕೆ, ಸೊ ಫಂಕ್ಷನ್ನ ನಾವು ಯೂಶಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ, ಯು ಕ್ಯಾನ್ ರೈಟ್ f(x) ಆರ್ ಯು ಕ್ಯಾನ್ ರೈಟ್ y. ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಓಕೆ, y is equal to f(x). ಇದನ್ನು ನಾನು
dy/dx ಅಂತ ಬರೆದ್ರೆ ಇದ್ರದ್ದು ಮೀನಿಂಗ್ ಏನಂತ ಹೇಳಿದ್ದೆ, ಅಥವಾ ಎಫ್ ಆಫ್ ಎಕ್ಸ್ನ ಇಟ್ಕೊಂಡು ಬರೀಬೇಕು ಅಂತ ಅಂದರೆ ಏನು ಬರೀತೀರಾ, ಫಸ್ಟ್ ಡೆರಿವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಇದ್ರದ್ದು ಮೀನಿಂಗ್ ಏನಂತ ಹೇಳಿದ್ದೆ, ರೇಟ್ ಆಫ್ ಚೇಂಜ್ ಆಫ್ ಫಸ್ಟ್ ನ್ಯೂಮರೇಟರ್ ಏನಿದೆ ವೈ, ಕೆಳಗಡೆ ಏನಿದೆ ಅಲ್ಲ ಅದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ಎಕ್ಸ್ ಚೇಂಜ್ ಆಗ್ತಾ ಇದ್ದಂಗೆಲ್ಲ ವೈ ಅಲ್ಲಿ ಏನು ಚೇಂಜಸ್ ಆಗ್ತಾ ಇದೆ. ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಮೀನಿಂಗ್. dy/dx ಅಂತ ಅಂದರೆ ಮೀನಿಂಗ್ ಏನು, ಹೌ ದ ವ್ಯಾಲ್ಯೂ ಆಫ್ ವೈ ಈಸ್ ಚೇಂಜಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅಂದರೆ ವೈ ವ್ಯಾಲ್ಯೂಸು ನಾವು ಎಕ್ಸ್ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾ ಇದ್ದಂಗೆಲ್ಲ ವೈ ವ್ಯಾಲ್ಯೂಸ್ ಹೇಗೆ ಚೇಂಜ್ ಆಗ್ತಾ ಇದ್ದಾವೆ ಅಂತ ಅಬ್ಸರ್ವ್ ಮಾಡೋದು. ಓಕೆ, ಸೊ ದೇರ್ ಫಾರ್ ಇಲ್ಲಿ ನಿಮಗಿಲ್ಲ, ಬಟ್ ಹೈಯರ್ ಸ್ಟಡೀಸಲ್ಲಿ ನೀವು ಕಲಿತೀರಾ ಎಕ್ಸಿಂದ ವ್ಯಾಲ್ಯೂಸು ಚೇಂಜ್ ಆಗ್ತಾ ಇದೆ, ಹೌದಾ. ಸೊ ಅದು ಚೇಂಜ್ ಆಗ್ತಾ ಇರೋದ್ರಿಂದ ಇದ್ರ ಮೇಲೆ ಡಿಪೆಂಡ್ ಆಗಿದೆ ವೈದ್ ವ್ಯಾಲ್ಯೂಸು. ಇದು ಚೇಂಜ್ ಆದರೆ ವೈ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ. ದೇರ್ ಫಾರ್ ವೈ ಈಸ್ ಕಾಲ್ಡ್ ಆಸ್ ಡಿಪೆಂಡೆಂಟ್ ವೇರಿಯಬಲ್ and x is called as independent variable. Okay, independent variable. ಓಕೆ, ಇದು ಹೈಯರ್ ಸ್ಟಡೀಸಲ್ಲಿ ಬರುತ್ತೆ, ನಾಟ್ ರಿಕ್ವೈರ್ಡ್ ನಾವು. ಎಕ್ಸಾಂಪಲ್ ಜಸ್ಟ್ ಹೇಳ್ತೀನಿ ನೋಡಿ, y is equal to 2x ಅಂತ ಇದೆಯಾ, ಈಗ ನಾನು ಎಕ್ಸ್ ವ್ಯಾಲ್ಯೂ ಏನು ಹಾಕ್ತೀನಿ ನನ್ನ ಇಷ್ಟ ಅದು. ಸೊ ದಟ್ ಈಸ್ ವೈ ಇಟ್ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್. ಬಟ್ ವೈ ವ್ಯಾಲ್ಯೂ ನನ್ನ ಇಷ್ಟ ಅಲ್ಲ, ವೈ ವ್ಯಾಲ್ಯೂ ಕಂಪ್ಲೀಟ್ಲಿ ಡಿಪೆಂಡ್ ಆಗೋದು ಎಕ್ಸ್ ಮೇಲೆ. ದೇರ್ ಫೋರ್ ವೈ ವ್ಯಾಲ್ಯೂನ ಡಿಪೆಂಡೆಂಟ್ ವೇರಿಯಬಲ್ ಅಂತ ಕರಿತೀರಾ. ಸೊ ಇದೆಲ್ಲ ಹೈಯರ್ ಸ್ಟಡೀಸು ಇಲ್ಲೇ ಬಿಟ್ಟಾಕಿ. ಕಮಿಂಗ್ ಬ್ಯಾಕ್ ಟು ದಿಸ್ ಒನ್, ಸೊ ಇದನ್ನ dy/dx ನಾವೇನಂತ ಅಂತೀವಿ, ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದೇ ನಾನು ಆ ಪರ್ಟಿಕ್ಯುಲರ್ ಪಾಯಿಂಟ್, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಹೇಳಬೇಕು ಅಂತ ಅಂದರೆ ನಾನು ಅದನ್ನು ಹೇಗೆ ಬರಿಬೇಕು, dy/dx ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಬಟ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಬಂದಾಗ ಬ್ರ್ಯಾಕೆಟ್ ಕೆಳಗಡೆ ಇಲ್ಲಿ ಸಬ್ಸ್ಕ್ರಿಪ್ಟಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು x0, ಅಂದರೆ ಅದು ಪಾಯಿಂಟ್ ಏನಾದರೂ ಆಗಿರ್ಬೋದು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5, ವಾಟ್ ಎವರ್ ಇಟ್ ಕ್ಯಾನ್ ಬಿ ಡಿಪೆಂಡಿಂಗ್ ಆನ್ ದ ಕ್ವೆಶನ್. ಓಕೆ, ಎಫ್ ಡ್ಯಾಶ್ ಫಾರ್ಮಲ್ಲಿ ಬರಿತೀನಿ ನಾನು, ವೈ ಫಾರ್ಮಲ್ಲಿ ಬರೆಯಲ್ಲ ಮ್ಯಾಮ್ ಅಂತಂದರೆ ಇಲ್ಲಿ ಹೆಂಗೆ ಡಿನೋಟ್ ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ x0 ಅಂದರೆ ಅಂಡರ್ಸ್ಟುಡ್ ಡೆರಿವೇಟಿವ್ ಅಟ್ ದಿಸ್ ಪಾಯಿಂಟ್. ಓಕೆ, ರೈಟ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವೇ. ಇದನ್ನ ಮೇ ಬಿ ಯಾರಾದರೂ ICSE ಸಿಲೆಬಸ್ ಅಥವಾ CBSE ಏನಾದರೂ ಓದಿದ್ರೆ ಅದರಲ್ಲಿ ನೀವು ಇದನ್ನು ಕಲ್ತಿರ್ತೀರ ನೋಡಿ. ಈ ಪಾರ್ಟ್ನ ಪರ್ಟಿಕ್ಯುಲರ್ಲಿ ನಾವು ಜಿಯೋಮೆಟ್ರಿಯಲ್ಲಿ ಏನಂತ ಅಂತೀವಿ, ಇದನ್ನ we call it as slope of function at the point x is equal to x0 ಅಂತ ಕರಿತೀವಿ. ಬಟ್ ದಟ್ ಇಸ್ ನಾಟ್ ರಿಕ್ವೈರ್ಡ್ ರೈಟ್ ನಾವು. ಓಕೆ, ಸೊ ಡೋಂಟ್ ವರಿ ಅಬೌಟ್ ಇಟ್. ರೈಟ್, ಸೊ ಇಷ್ಟು ನಿಮಗೆ ಬೇಸಿಕ್ಸು ಅರ್ಥ ಆಗಿರಬೇಕು. ರೇಟ್ ಆಫ್ ಚೇಂಜ್ ಏನು ಅಂತೇಳಿ ಇವೆಲ್ಲ ಗೊತ್ತಿದ್ರೆ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಯು ಟು ಪ್ರೊಸೀಡ್. ಸೊ ಈಗ ಕ್ವೆಶನ್ ಏನಂದರೆ, ಓಕೆ ಮ್ಯಾಮ್ ಗೊತ್ತಾಯಿತು ರೇಟ್ ಆಫ್ ಚೇಂಜ್ ಏನು ಅಂತೇಳಿ, ಬಟ್ ಈಗ ರೇಟ್ ಆಫ್ ಚೇಂಜ್ ಮೇಲೆ ಕ್ವೆಶನ್ಸ್ ಹೇಗೆ ಬರುತ್ತೆ ಅಂತ ಅಂದರೆ, ಸೊ ಸಿಂಪಲ್. ಕ್ವೆಶನ್ಸಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಜಿಯೋಮೆಟ್ರಿಕಲ್ ಫಿಗರ್ ಕೊಡ್ತಾರೆ. ಅಂದರೆ ಇಟ್ ಕ್ಯಾನ್ ಬಿ ಕ್ಯೂಬ್, ಇಟ್ ಕ್ಯಾನ್ ಬಿ ಸರ್ಕಲ್, ಇಟ್ ಕ್ಯಾನ್ ಬಿ ರೆಕ್ಟಂಗಲ್, ಇಟ್ ಕ್ಯಾನ್ ಬಿ ಸ್ಪಿಯರ್. ಓಕೆ ಮ್ಯಾಮ್, ಬಲೂನ್ ಕೊಟ್ಟರೆ ಅದು ಯಾವ ಜಿಯೋಮೆಟ್ರಿಕಲ್ ಇದು ಅಂದರೆ ಕಾಮನ್ ಸೆನ್ಸ್. ಬಲೂನ್ ಈಸ್ ವಾಟ್, ಸ್ಪೆರಿಕಲ್ ಇನ್ ಶೇಪ್, ಸೊ ಬಲೂನ್ ಈಸ್ ಕನ್ಸಿಡರ್ಡ್ ಸ್ಪಿಯರ್. ಕೆಲವೊಂದು ಥಿಂಗ್ಸು ನಿಮಗೆ ಕಾಮನ್ ಸೆನ್ಸಿಂದ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಸಿಲಿಂಡ್ರಿಕಲ್ ಪೈಪ್ ಕೊಟ್ಟರು, ಸೊ ಇಟ್ ಈಸ್ ಸಿಲಿಂಡರ್ ಶೇಪ್. ಐಸ್ ಕ್ರೀಮ್ ಕೊಟ್ಟರು, ಕೋನ್ ಶೇಪ್. ಓಕೆ, ಸೊ ಬೇಸಿಕ್ ಶೇಪ್ಸ್ ನಿಮಗೆ ಗೊತ್ತಿರಬೇಕು. ಅವ್ರು ಡೈರೆಕ್ಟಾಗಿ ಅಲ್ಲಿ ಶೇಪ್ ಮೆನ್ಷನ್ ಮಾಡದೇ ಇರಬಹುದು ಕೆಲವೊಂದು ಕ್ವೆಶನ್ಸಲ್ಲಿ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಮೋಸ್ಟ್ಲಿ ಆ ಥರ ಕೇಳೋದು ರೇರು, ಬಿಕಾಸ್ ಈ ಏಜ್ ಗ್ರೂಪಿಗೆ, ದಟ್ ಈಸ್ ಸೆಕೆಂಡ್ PU ಲೆವೆಲ್ಗೆ ಅವ್ರು ನಿಮಗೆ ಡೈರೆಕ್ಟಾಗಿ ಜಿಯೋಮೆಟ್ರಿಕಲ್ ಫಿಗರೇ ಹೇಳೋದವರು ಯಾವುದು ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ಆಫ್ ದಿ ಕ್ಯೂಬ್, ಆ ಥರ ಡೈರೆಕ್ಟಾಗಿ ಮೆನ್ಷನ್ ಮಾಡ್ತಾರೆ. ಬಟ್ ನಿಮ್ಮ ಕೆಲಸ ಏನು ಅಂದರೆ ಯಾವ ಜಿಯೋಮೆಟ್ರಿಕಲ್ ಫಿಗರ್ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ಆ್ಯಂಡ್ ದೆನ್ ಅವ್ರು ಏನು ಮಾಡ್ತಾರೆ, ಆ ಥರ ಕೊಟ್ಬಿಟ್ಟು ಯಾವುದೋ ಒಂದು ಕ್ವಾಂಟಿಟಿ ಚೇಂಜ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾರೆ, ಇನ್ನೂ ಒಂದು ಕ್ವಾಂಟಿಟಿ ವಿತ್ ರೆಸ್ಪೆಕ್ಟ್ ಟು ಕೊಟ್ಟಿರುವಂಥ ಕ್ವಾಂಟಿಟಿ ಹೇಗೆ ಚೇಂಜ್ ಆಗ್ತಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ದೇ ವಿಲ್ ಬಿ ಆಸ್ಕಿಂಗ್ ದ ಕ್ವೆಶನ್ಸ್. ಸೊ ನೀವು ಫಸ್ಟ್ ನಿಮ್ಮ ಕೆಲಸ ಏನಂದರೆ ಜಿಯೋಮೆಟ್ರಿಕಲ್ ಫಿಗರ್ ಯಾವ್ದು ಕೊಟ್ಟಿದ್ದಾರೆ ಅಂತ ಐಡೆಂಟಿಫೈ ಮಾಡೋದು ನಿಮ್ಮ ಕೆಲಸ. ದೆನ್ ಗಿವನ್ ಏನಿದೆ ಇದನ್ನು ಐಡೆಂಟಿಫೈ ಮಾಡಬೇಕು. ಏನು ಟು ಬಿ ಕ್ಯಾಲ್ಕುಲೇಟೆಡ್, ಏನು ಕ್ಯಾಲ್ಕುಲೇಟ್ ಮಾಡಬೇಕು, what is to be calculated, you have to identify it. Okay, then you can easily solve it. So ಈಗ ರೇಟ್ ಆಫ್ ಚೇಂಜ್ ಟೈಮ್ ರೆಸ್ಪೆಕ್ಟ್ ಅಲ್ಲಿ ಕೇಳಬಹುದು, ಅಥವಾ ಒಂದು ಪರ್ಟಿಕ್ಯುಲರ್ ಅಂದರೆ 2 ವೇಸ್ ಇದೆ ಕ್ವೆಶನ್ಸ್. ಒಂದೇನಂತಂದರೆ 2 ವೇಸ್. ಒಂದೇನು ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೇಳಬಹುದು, ಅಥವಾ ವಿತ್ ರೆಸ್ಪೆಕ್ಟ್ ಟು ಪರ್ಟಿಕ್ಯುಲರ್ ಕ್ವಾಂಟಿಟಿ. ಓಕೆ, ಪರ್ಟಿಕ್ಯುಲರ್ ಕ್ವಾಂಟಿಟಿ ಕೇಳ್ಬೋದು.
ಅವ್ರ ಇಷ್ಟ ಅದು. ಸೊ ರೇಟ್ ಆಫ್ ಚೇಂಜ್ ಆಫ್ ಪರ್ಟಿಕ್ಯುಲರ್ ಥಿಂಗ್ ಇದೆಯಲ್ಲ, ವಿತ್ ರೆಸ್ಪೆಕ್ಟ್ ಟು ಏನು ಬೇಕಿದ್ರು ಕೇಳ್ಬೋದು, ಟೈಮ್ ಕೇಳ್ಬೋದು, ಪರ್ಟಿಕ್ಯುಲರ್ ಕ್ವಾಂಟಿಟಿ ಕೇಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ಇಟ್ ಟೋಟಲಿ ಡಿಪೆಂಡ್ಸ್ ಆನ್ ಕ್ವೆಶನ್. ಓಕೆ, ನೀವು ಕೊಟ್ಟಿರೋ ಕ್ವಶನ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ. ಕ್ವೆಶನ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕಾದ್ರೆ ಕ್ಲೀನಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಕ್ವಶನಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ, ರೈಟ್? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಸರ್ಕಲ್ ತಗೊಳ್ಳೋಣಪ್ಪ. ಓಕೆ, ಸರ್ಕಲಲ್ಲಿ ನಮಗೆ ಗೊತ್ತಿದೆ ಏರಿಯಾ ಎಷ್ಟಪ್ಪ, ಪೈ ಆರ್ ಸ್ಕ್ವೇರ್. ಓಕೆ, ಅವರು ಪರ್ಟಿಕ್ಯುಲರ್ಲಿ ಆರ್ ಈಸ್ ಈಕ್ವಲ್ ಟು ಆರ್ ನಾಟಿಗೋಸ್ಕರ ಏರಿಯಾ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಕೇಳ್ತಾರಪ್ಪ. ಅಂದರೆ ಈ ಏರಿಯಾ ಚೇಂಜ್ ಆಗೋದು ಡಿ ಎ ವಿತ್ ರೆಸ್ಪೆಕ್ಟ್ ಅವ್ರು ಹೇಳ್ತಿರೋದೇನು ಡಿ ಆರ್ ಕಂಡಿಡಿರಿ ಅಂತ ಹೇಳ್ಬೋದು ಒಂದು, ಅಥವಾ ಪರ್ಟಿಕ್ಯುಲರ್ ಪಾಯಿಂಟು ಹೇಳ್ಬೋದು. ಪರ್ಟಿಕ್ಯುಲರ್ ಪಾಯಿಂಟ್ ಅಂದರೆ ಏನು, ಇದೇ ಚೇಂಜಸ್ಸು ಅಟ್ ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಏನಾಗ್ತಾ ಇದೆ ಅಂತ ಕೇಳ್ಬೋದು. ಅರ್ಥ ಆಯ್ತಲ್ಲ? ಸೊ ಕ್ವೆಶನ್ ಕ್ಯಾನ್ ಬಿ ಆಫ್ ಎನಿ ಸಾರ್ಟ್, ಡೈರೆಕ್ಟ್ ಚೇಂಜ್ ಆರ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಡಿ ಎ ಬೈ ಡಿ ಆರ್ ಬೇಕಾ ಅಂದರೆ ಏನು ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಆರ್. ಓಕೆ, ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, ಎಲ್ ಎಚ್ ಎಸ್ ಅಂತೂ ಡಿ ಎ ಬೈ ಡಿ ಆರ್ ಎ ಸಿಗುತ್ತೆ. And pi is a constant, r square differentiation 2r. With respect to r a ಮಾಡ್ತಾ ಇರೋದ್ರಿಂದ ನಮಗೇನು ಬೇಕಾಗಿಲ್ಲ. ಅರ್ಥ ಆಯ್ತಲ್ಲ, ರೈಟ್? ಸೊ ಯು ವಿಲ್ ಫೈಂಡ್ ದಿಸ್ ಒನ್. ಬಟ್ ವೆನ್ ಇಟ್ ಈಸ್ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಆರ್ ನಾಟ್, ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಇದ್ದಾಗ ನೀವೇನು ಮಾಡ್ತೀರಾ, ಇಲ್ಲಿ ಆರ್ ಜಾಗದಲ್ಲಿ ಆರ್ ನಾಟ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಒಂದು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆ ಆರ್ ನಾಟ್ ಅವರೇ ಕೊಟ್ಟಿರ್ತಾರೆ ಕ್ವಶನಲ್ಲಿ. ಅರ್ಥ ಆಯ್ತಲ್ಲ? ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ ಕಂಡುಹಿಡಿತೀರಾ. ಅರ್ಥ ಆಯ್ತಲ್ಲ? ಅಥವಾ ಈ ರೀತಿ ಕೇಳ್ಬೋದು, ಅಥವಾ ಅವರು ಇನ್ನೊಂದು ರೀತಿ ಏನು ಕೇಳ್ಬೋದು, ದ ಸೆಕೆಂಡ್ ಮೆಥಡ್, ಯು ಹ್ಯಾವ್ ಟು ಸಾಲ್ವ್ ಚೇಂಜ್ ಆಫ್ ರೇಡಿಯಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಈ ಕಾನ್ಸೆಪ್ಟಲ್ಲಿ ಅಂದರೆ ಅವ್ರು ನಿಮಗೆ ಎಷ್ಟೋ ಒಂದು ರೇಟ್ ಆಫ್ ಚೇಂಜ್ ಆಫ್ ರೇಡಿಯಸ್ ಕೊಟ್ಬಿಟ್ಟು, ಓಕೆ, ಡೈರೆಕ್ಟ್ ಆರ್ ವ್ಯಾಲ್ಯೂಸ್ ಕೊಟ್ಟಿದ್ರೆ ತೊಂದರೆ ಇಲ್ಲ, ಈ ರೀತಿ ಮಾಡ್ತೀರಾ. ಬಟ್ ಸಮ್ಟೈಮ್ಸ್ ಅವ್ರೇನು ಮಾಡ್ತಾರೆ, ಡಿ ಆರ್ ಬೈ ಡಿ ಟಿ ಕೊಡ್ತಾರೆ. ಆ ಟೈಮಲ್ಲಿ ಏನು ಮಾಡ್ತೀರಾ ನೀವು ಅಂತ ಅಂದರೆ, ಈ ಡಿ ಎ ಬೈ ಡಿ ಟಿ ಫೈಂಡ್ ಮಾಡ್ತೀರಲ್ಲ, ಇಲ್ಲಿ ನೀವೇನು ಮಾಡ್ತೀರಾ, ಈ ವ್ಯಾಲ್ಯೂಸ್ ಈ ಥರ ಕೊಟ್ಟಿರಬೇಕಾದ್ರೆ ನಿಮಗೆ ಅದು ಸಾಲ್ವ್ ಮಾಡ್ತಾ ಇದ್ದಾಗೆಲ್ಲ ಗೊತ್ತಾಗುತ್ತೆ. ನಾನು ಜಸ್ಟ್ ಓವರ್ ವ್ಯೂ ಹೇಳ್ತಾ ಇದ್ದೀನಿ ನಿಮಗೆ. ಪೈ ಆಮೇಲೆ ಟು ಆರ್ ನಾಟ್, ನೆಕ್ಸ್ಟ್ ಡಿ ಆರ್ ಬೈ ಡಿ ಟಿ, ಇಲ್ಲಿ ನೀವೇನು ಮಾಡ್ತೀರಾ, ಇದನ್ನು ಯೂಸ್ ಮಾಡ್ಕೊತೀರಾ. ಅರ್ಥ ಆಯ್ತಲ್ಲ? ಇದು ಯಾವಾಗ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಕೊಟ್ಟಾಗ. ಇಲ್ಲ ಮ್ಯಾಮ್ ಇಲ್ಲಿ ಡಿ ಆರ್ ಬೈ ಡಿ ಟಿ ಬಂತಲ್ಲ, ಇಲ್ಲಿ ಬರಲಿಲ್ಲನ ಅಂದರೆ ಇಲ್ಲಿ ಏನು ಮಾಡಿದ್ದೀರಾ, ವಿತ್ ರೆಸ್ಪೆಕ್ಟ್ ಟು ಡಿ ಆರ್ ತಾನೆ. ಸೊ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ಡಿ ಆರ್ ಬೈ ಡಿ ಆರ್ ಎ ಬರುತ್ತೆ, ಅದು ಕ್ಯಾನ್ಸಲ್ ಔಟ್ ಆಗಿ 1 ಆಗುತ್ತೆ. ಅದಕ್ಕೆ ನಾವು ಬರೆಯೋಕ್ಕೆ ಹೋಗಲ್ಲ. ಓಕೆ, ವಿತ್ ರೆಸ್ಪೆಕ್ಟ್ ಟು ಬೇರೆ ವೇರಿಯಬಲ್ ಇದ್ದರೆ ಮಾತ್ರ ನಾವು ಮುಂದೆ ಬರಿತೀವಿ. ಇದು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಯು ಮಸ್ಟ್ ಬಿ ಅವೇರ್ ಆಫ್ ಬಿಫೋರ್ ಗೆಟಿಂಗ್ ಇನ್ ಟು ದಿಸ್ ಎಕ್ಸಸೈಸ್ ಆರ್ ಬಿಫೋರ್ ಸ್ಟಾರ್ಟಿಂಗ್ ದ ಎಕ್ಸಸೈಸ್. ಅರ್ಥ ಆಯ್ತಲ್ಲ? ಇನ್ನು ಕೆಲವೊಂದು ಥಿಂಗ್ಸ್ ಏನಂತ ಅಂದರೆ, ಲೆಟ್ ಮಿ ಟೆಲ್ ಯು ದಟ್ ಆಲ್ಸೋ. ಇನ್ನು ಕೆಲವೊಂದು ಥಿಂಗ್ಸ್ ಏನಂತ ಅಂದರೆ, ಐ ಥಿಂಕ್ ಏನು ಬೇಕಾಗ್ಬೋದು, ಎಸ್, ಎಕ್ಸಸೈಸಿಗೋಸ್ಕರ ನಿಮಗೇನು ಬೇಕಾಗಬಹುದು ಅಂತ ಅಂದರೆ, ಜಿಯೋಮೆಟ್ರಿಕಲ್ ಫಿಗರ್ ಏನೋ ಐಡೆಂಟಿಫೈ ಮಾಡ್ತೀರಾ. ಕೆಲವೊಬ್ಬರಿಗೆ ನೆನಪಿರೋದಿಲ್ಲ, ಮ್ಯಾಮ್ ಇವೆಲ್ಲ ನೆನಪಿಲ್ಲ ನಮಗೆ ಅಂತ ಅಂದರೆ ಬೇಸಿಕ್ ಫಾರ್ಮುಲಾಸು. ಸೊ ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಬರೀರಿ ಆ್ಯಂಡ್ ದೆನ್ ಸ್ಟಾರ್ಟ್ ದ ಎಕ್ಸಸೈಸ್. ಇಟ್ ಬಿಕಮ್ಸ್ ಈಸಿ. ಓಕೆ, ಸೊ ಸರ್ಕಲ್ ಕೊಟ್ಟರೆ ಸರ್ಕಲ್ ರಿಲೇಟೆಡ್ ನಮಗೆ 2 ಮಾತು ಗೊತ್ತಿರಬೇಕು. ಕ್ವಶನಲ್ಲಿ ಎಲ್ಲಾದರೂ ಯೂಸ್ ಆಗಬಹುದು. ಸರ್ಕಂಫರೆನ್ಸ್ ಎಷ್ಟು ಸರ್ಕಲಿಂದು, 2πr. ಏರಿಯಾ ಎಷ್ಟು, ಪೈ ಆರ್ ಸ್ಕ್ವೇರ್. ಸರ್ಕಲ್ ರಿಲೇಟೆಡ್ ಈ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಅದೇ ಅವರು ನಿಮಗೆ ಜಿಯೋಮೆಟ್ರಿಕಲ್ ಫಿಗರ್ ಕ್ಯೂಬ್ ಕೊಟ್ಟರೆ, ಇನ್ ಕೇಸ್ ಅವರು ಕ್ಯೂಬ್ ಕೊಟ್ಟರೆ, ಎಸ್, ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ದಿ ಕ್ಯೂಬ್, ಇಫ್ ದ ಸೈಡ್ ಈಸ್ ಎಕ್ಸ್ ದೆನ್ ಇಟ್ ಈಸ್ ಎಕ್ಸ್ ಕ್ಯೂಬ್. ವಾಟ್ ಈಸ್ ದ ಏರಿಯಾ, 6x ಸ್ಕ್ವೇರ್. ಅರ್ಥ ಆಯ್ತಲ್ಲ, ರೈಟ್? ಆ್ಯಂಡ್ ದೆನ್ ಇನ್ ಕೇಸ್ ಅವ್ರು ರೆಕ್ಟ್ಯಾಂಗಲ್ ಕೊಟ್ರಪ್ಪ, ರೆಕ್ಟ್ಯಾಂಗಲ್ ಕೊಟ್ಟರೆ, ಎಸ್, ರೆಕ್ಟ್ಯಾಂಗಲ್ಗೆ ಏನು ಬರುತ್ತಪ್ಪ, ವಾಲ್ಯೂಮ್ ಬರೋಲ್ಲ. ರೆಕ್ಟ್ಯಾಂಗಲ್ 2D ತಾನೆ. 2D ಅಂದರೆ ಏನು ಬರುತ್ತೆ, ಪೆರಿಮೀಟರ್ ಬರುತ್ತೆ ನೋಡಿ. ಪೆರಿಮೀಟರ್ ಅಂದರೆ ಏನು, ಈ ಥರ ರೆಕ್ಟ್ಯಾಂಗಲ್ ಇದೆ ಅಂದರೆ ಅದ್ರದ್ದು ಬೌಂಡ್ರಿ. ಓಕೆ, ಸೊ ಬೌಂಡ್ರಿ ಎಷ್ಟು, ಇದು ಎಕ್ಸ್ ಅಂತ ಅಂದರೆ 2 ಸತಿ ಎಕ್ಸು, ಇಲ್ಲಿ 2 ಸತಿ ವೈ, ಅಂದರೆ 2 ಟೈಮ್ಸ್ ಆಫ್ ಎಕ್ಸ್ ಪ್ಲಸ್ ವೈ. ಆ್ಯಂಡ್ ವಾಟ್ ಅಬೌಟ್ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ಎಕ್ಸ್ ಇಂಟು ವೈ. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನಿಮಗೆ ಜಿಯೋಮೆಟ್ರಿಕಲ್ ಫಿಗರ್ಸಿಂದು ವ್ಯಾಲ್ಯೂಸ್, ಬೇಸಿಕ್ ವ್ಯಾಲ್ಯೂಸ್ ಇಷ್ಟೇ, ಒಂದು 5 ಏನೋ ಇರ್ಬೇಕು ಅನಿಸುತ್ತೆ. ಇನ್ನು ಯಾವ್ದು ಬರ್ಬೋದು, ಸ್ಪಿಯರ್ ಬರುತ್ತೆ ನೋಡಿ. ಸ್ಪಿಯರ್ ಅಂತ ಅಂದರೆ ವಾಲ್ಯೂಮ್ ಎಷ್ಟಪ್ಪ, 4/3 ಪೈ ಆರ್ ಕ್ಯೂಬ್. ನೆಕ್ಸ್ಟ್ 4/3 ಪೈ ಆರ್ ಕ್ಯೂಬ್. ಏರಿಯಾ ಎಷ್ಟಾಗುತ್ತೆ ಸ್ಪಿಯರಿಂದು, ಐ ಥಿಂಕ್ ಇಟ್ ಈಸ್ 4πr ಸ್ಕ್ವೇರ್. ಓಕೆ, ರೈಟ್? ಇನ್ನು ಒಂದು ನಿಮಗೆ ಯಾವ್ದು ಬರ್ಬೋದು, ಕೋನ್ ಬರ್ಬೋದು ಅನಿಸುತ್ತೆ. ಕೋನಲ್ಲಿ ಜಸ್ಟ್ ವಾಲ್ಯೂಮ್ ಸಾಕು, ನೆನ್ಪಿಟ್ಕೊಳ್ಳಿ, 1/3 ಪೈ ಆರ್ ಸ್ಕ್ವೇರ್ ಎಚ್. ಇಫ್ ಯು ವಾಂಟ್ ಯು ಕ್ಯಾನ್ ಆಲ್ಸೋ ರಿಮೆಂಬರ್ ಸರ್ಫೇಸ್ ಏರಿಯಾ. ಸರ್ಫೇಸ್ ಏರಿಯಾ ಮೋಸ್ಟ್ಲಿ ನಿಮಗಿಲ್ಲ ಅನ್ಕೋತೀನಿ, ಅಥವಾ ಇದೆಯಾ?
ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಬಟ್ ಎಕ್ಸಸೈಸ್ ಸಾಲ್ವ್ ಮಾಡ್ತಿರ್ಬೇಕಾದ್ರೂ ನಾನು ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ, ಅರ್ಥ ಆಯ್ತಲ್ಲ. ಸೊ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಐ ಥಿಂಕ್ ಎಷ್ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಆರ್ ಪ್ಲಸ್ ಎಚ್ ಏನೋ ಇದೆ, ಸ್ಲ್ಯಾಂಟ್ ಹೈಟ್ ಸರ್ಫೇಸ್ ಏರಿಯಾ ಆ ಥರನೇ ಏನೋ ಇದೆ. ಐ ವಿಲ್ ಟೆಲ್ ಯು, ಓಕೆ, ಐ ಲೆಟ್ ಯು ನೋ ದಟ್ ಒನ್, ಡೋಂಟ್ ವರಿ. ಸೊ ಈ ಬೇಸಿಕ್ ಫಾರ್ಮುಲಾಗಳನ್ನು ತಿಳ್ಕೊಳ್ಳಿ ಫಸ್ಟ್, ಒಂದು ಕಡೆ ಬರ್ಕೊಳ್ಳಿ, ಚೆನ್ನಾಗಿ ಅದನ್ನು ಏನು ಮಗಪ್ ಮಾಡ್ಕೊಳ್ಳಿ ಬೇಕಿದ್ರೆ. ಬಟ್ ಐ ಥಿಂಕ್ ಮಗಪ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ನೀವು ಜಿಯೋಮೆಟ್ರಿಕಲ್ ಫಿಗರ್ನ ಅಸ್ಯೂಮ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಆಟೋಮೆಟಿಕಲಿ ಇವೆಲ್ಲ ಗೊತ್ತಾಗ್ಬಿಡುತ್ತೆ, ಅರ್ಥ ಆಯ್ತಲ್ಲ. ಸೊ ಟ್ರೈ ಟು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ದೆನ್ ಯು ಬಿಗಿನ್ ದ ಎಕ್ಸಸೈಸ್. ಆ್ಯಂಡ್ ಒನ್ ಮೋರ್ ಸಜೆಷನ್ ಬಿಫೋರ್ ಬಿಗಿನಿಂಗ್ ದ ಎಕ್ಸಸೈಸ್, ಸ್ವಲ್ಪ ಎಕ್ಸಾಂಪಲ್ ಪ್ರಾಬ್ಲಮ್ಸ್ನ ನೀವು ಒಂದ್ಸತಿ ನೋಡಿ. ನೀವು ಒಮ್ಮೆ ನೋಡಿದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಐಡಿಯಾ ಸಿಗುತ್ತೆ, ಓಕೆ ಯಾವ ರೀತಿ ಸಾಲ್ವ್ ಮಾಡಿದ್ದಾರೆ, ಏನು ಕೊಟ್ಟಿದ್ದಾರೆ, ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಪ್ರೊಸೀಡ್. ನೌ ಲೆಟ್ ಅಸ್ ಗೋ ವಿತ್ ಎಕ್ಸಸೈಸ್ 6.1. ಫಸ್ಟ್ ಎಕ್ಸಸೈಸ್ನ ನಾವು ಸ್ಟಾರ್ಟ್ ಮಾಡೋಣ. ಲೆಟ್ ಮಿ ಟರ್ನ್ ದ ಪೇಜ್. ಓಕೆ, ಕ್ವೆಶನ್ ನಂಬರ್ 1. ನಾನು ಕ್ವಶನ್ನು ಡಿಸ್ಪ್ಲೇ ಆಗೋ ರೀತಿಯಲ್ಲೇ ಇಟ್ಟಿರ್ತೀನಿ. ಓಕೆ, ಇಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಸ್ಕ್ರೀನ್ ಮೇಲೆ ಆ ಕ್ವಶನ್ನು. ಸೊ ಏನು ಕೊಟ್ಟಿದ್ದಾರೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿ ನೀವು, ಆಯಿತಾ. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಮ ಕೆಲಸ ಏನಂತ ಹೇಳಿದ್ದೆ, ಜಿಯೋಮೆಟ್ರಿಕಲ್ ಫಿಗರ್ ಯಾವುದು ಅಂತ. ಕ್ವಶನಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನಿದೆ, ಜಿಯೋಮೆಟ್ರಿಕಲ್ ಫಿಗರು ಸರ್ಕಲ್. ಎಸ್ ಆರ್ ನೋ? ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಓಕೆ, ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕಾಗಿರೋ ಕೆಲಸ ನೋಡಿ. ಫೈಂಡ್ ದ ರೇಟ್ ಆಫ್ ಚೇಂಜ್. ರೇಟ್ ಆಫ್ ಚೇಂಜ್ ಅಂದರೆ ಸೀದಾ ಡಿ ಬೈ ಡಿ ಟಿ ಬರೆಯಂಗಿಲ್ಲ, ಡಿ ಬೈ ವಿತ್ ರೆಸ್ಪೆಕ್ಟ್ ಟು ಏನಿದೆ ಅಂತ ಅಬ್ಸರ್ವ್ ಮಾಡಿ. ರೇಟ್ ಆಫ್ ಚೇಂಜ್ ಆಫ್ ಏನು ಚೇಂಜ್ ಆಗ್ತಾ ಇದೆ, ಏರಿಯಾ. ವಿತ್ ರೆಸ್ಪೆಕ್ಟ್ ಟು ಏನು ಕೊಟ್ಟಿದ್ದಾರೆ, ರೇಡಿಯಸ್, ಡಿ ಎ ಬೈ ಡಿ ಆರ್. ಓಕೆ, ವೆನ್ ಆರ್ ಈಸ್ ಅಂದರೆ ಆರ್ ವ್ಯಾಲ್ಯೂ 3 ಇದ್ದಾಗ ಒಂದು ಕ್ವಶನ್ ಇದು. ಇನ್ನೂ ಒಂದು ಕ್ವಶನ್ ಏನಂದರೆ ಡಿ ಎ ಬೈ ಡಿ ಆರ್ ವೆನ್ ಆರ್ ಈಸ್ ಈಕ್ವಲ್ ಟು 4 ಇದ್ದಾಗ ಏನಾಗುತ್ತೆ ಅಂದರೆ ಸರ್ಕಲಿಂದು ಏರಿಯಾ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ಸು ಹೇಗೆ ಚೇಂಜ್ ಆಗ್ತಾ ಇದೆ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಯಾವುದು ಅಂತ ಅಂದರೆ ರೇಡಿಯಸ್ಸು 3 ಸೆಂಟಿಮೀಟರ್ ಇದ್ದಾಗ ಏರಿಯಾದಲ್ಲಿ ಏನು ಚೇಂಜಸ್ ಇರುತ್ತೆ, 4 ಸೆಂಟಿಮೀಟರ್ ಇದ್ದಾಗ ಏರಿಯಾದಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ, ಅರ್ಥ ಆಯ್ತಲ್ಲ. ಸೊ ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ given. Okay, what is given? Nothing is given. Circle is given, that's it. Circle. Let A be the area. You very rare. Consider the circle with radius R and area A. Okay, we know that area of circle is equal to ಎಷ್ಟಪ್ಪ, pi r square. ಈಗ ನನಗೆ ಬೇಕಿರೋದು with respect to r ತಾನೆ. So we'll do one thing, differentiate with respect to r, then what will you get, dA by dr is equal to ಏನಾಗುತ್ತೆ, ಪೈ ಕಾನ್ಸ್ಟೆಂಟು ಆರ್ ಸ್ಕ್ವೇರ್ ಇಂದು 2r ಆಗುತ್ತೆ. ಓಕೆ, ಸೊ ಪೈ ಇಂಟು 2r. ಈಗ ಅವ್ರು ಕೇಳಿರೋದೇನು, ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಕೇಳಿದಾರೆ ತಾನೆ. ಸೊ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ಅಂದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಸೊ ಫಸ್ಟ್ ಒನ್, ವೆನ್ ಆರ್ ಇಸ್ ಇಕ್ವಲ್ ಟು 3 ಸೆಂಟಿಮೀಟ್ರ್ ಏನಾಗುತ್ತೆ ಇದು, ಆರ್ ಇಸ್ ಇಕ್ವಲ್ ಟು 3 ಸೆಂಟಿಮೀಟ್ರ್ ಇದ್ದಾಗ ಡಿ ಎ ಬೈ ಡಿ ಆರ್. ಓಕೆ, ಅಟ್ ಆರ್ ಇಸ್ ಈಕ್ವಲ್ ಟು 3 ಸೆಂಟಿಮೀಟ್ರ್ ಇದ್ದಾಗ ಪೈ 2 ಇಂಟು ಆರ್ ವ್ಯಾಲ್ಯೂ ಎಷ್ಟಪ್ಪ, 3. ಸೊ ದಟ್ ಈಸ್ ಈಕ್ವಲ್ ಟು 6 ಪೈ. ಆ್ಯಂಡ್ ಸಿನ್ಸ್ ರೇಟ್ ಆಫ್ ಚೇಂಜ್ ಆಫ್ ಇರೋದೇನು ಫಸ್ಟ್ ಮೇಲ್ಗಡೆ ಸ್ಕ್ವೇರ್ ಸೆಂಟಿಮೀಟ್ರ್, ಯಾಕೆ ಏರಿಯಾ, ಅರ್ಥ ಆಯ್ತಲ್ಲ. ಆ್ಯಂಡ್ ಸಿಮಿಲರ್ಲಿ ಇಫ್ ಆರ್ ಇಸ್ ಈಕ್ವಲ್ ಟು 4 ಸೆಂಟಿಮೀಟ್ರ್ ಆಗಿದ್ದರೆ ನೀವೇನು ಮಾಡ್ತೀರಾ, ಡಿ ಎ ಬೈ ಡಿ ಆರ್ ಅಟ್ ಆರ್ ಇಸ್ ಈಕ್ವಲ್ ಟು 4 ಅಂತ ಅಂದರೆ ಪೈ ಇಂಟು 2 ಇಂಟು 4. ವಾಟ್ ಈಸ್ 2 ಇಂಟು 4? 8 ಪೈ ಸ್ಕ್ವೇರ್ ಸೆಂಟಿಮೀಟರ್. ಈಸಿ ಕ್ವೆಶನ್, ರೈಟ್. ಸೊ ಈ ರೀತಿ ಜಸ್ಟ್ ಜಿಯೋಮೆಟ್ರಿಕಲ್ ಫಿಗರ್ ಐಡೆಂಟಿಫೈ ಮಾಡೋದು, ಫಾರ್ಮುಲಾ ಅಪ್ಲೈ ಮಾಡೋದು ಆ್ಯಂಡ್ ಸಾಲ್ವ್ ಮಾಡೋದು, ದಟ್ಸ್ ಇಟ್. ಕ್ವಶನ್ ಏನು ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಏನಿದೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಆ್ಯಂಡ್ ದೆನ್ ಯು ಕ್ಯಾನ್ ಈಸಿಲಿ ಸಾಲ್ವ್ ಇಟ್, ಅರ್ಥ ಆಯ್ತಲ್ಲ. ಸಿ ಈಗಲೂ ಹೇಳ್ತಾ ಇದ್ದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇದರಲ್ಲಿ ನಿಮಗೆ ಫಾರ್ಮುಲಾಗಳು ಚೆನ್ನಾಗಿ ಗೊತ್ತಿರಬೇಕು. ಅವು 5 ಫಾರ್ಮುಲಾ ನಾನು ಜಸ್ಟ್ ಈಗ ಇಂಟ್ರೊಡಕ್ಷನಲ್ಲಿ ಹೇಳಿದ್ನಲ್ಲ, ಇವು 5 ಫಾರ್ಮುಲಾ ನೀವು ಸ್ವಲ್ಪ ನೀಟಾಗಿ ಕಲೀರಿ. ಅಷ್ಟನ್ನು ಕಲಿತ್ರೆ ಸಾಕು, ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ನೀವು ಒಂದೊಂದೇ ಪ್ರಾಬ್ಲಮಿಗೆ ಅಂತ ಕಲ್ತ್ಕೊಂಡು ಹೋದಾಗ ನಿಮಗೇನಾಗುತ್ತೆ, ಇಟ್ ಬಿಕಮ್ಸ್ ಬರ್ಡನ್ ಫಾರ್ ಯು. ಓಕೆ, coming to second question. So what is given, observe clearly. The volume of a cube is increasing at the rate of 8 centimeter cube per second. How fast is the surface area increasing when the length of an edge is 12 centimeter? ಸ್ವಲ್ಪ ಕ್ಲೀನಾಗಿ ಆಗುತ್ತೆ. ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದೇನು, ಏನು ಜಿಯೋಮೆಟ್ರಿಕಲ್ ಫಿಗರ್ ಯಾವುದಪ್ಪ, ಕ್ಯೂಬ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಫಾರ್ಮುಲಾ ಏನು ಅಪ್ಲೈ, ತಲೆಗೆ ಏನು ಬರಬೇಕು, ವಾಲ್ಯೂಮ್ ಆಫ್ ಕ್ಯೂಬು ಎಕ್ಸ್ ಕ್ಯೂಬು, ನೆಕ್ಸ್ಟ್ ಸರ್ಫೇಸ್ ಏರಿಯಾ ಬಂದುಬಿಟ್ಟು 6x². ಇವೆರಡು ತಲೆಯಲ್ಲಿ ಫ್ಲ್ಯಾಶ್ ಆಗಿಬಿಡ್ಬೇಕು. ಓಕೆ, ಏನು ಕೊಟ್ಟ ತಕ್ಷಣ, ಕ್ಯೂಬ್ ಕೊಟ್ಟ ತಕ್ಷಣ. ಸರಿ,
ಅಷ್ಟು ಗೊತ್ತಾಯ್ತಾ? ಈಗ ಕ್ವಶನಿಗೆ ಹೋಗ್ರಿ. ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ಓಕೆನಾ? ಏನು ಹೇಳಿದರೆ, ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಈಗ ನಿಮಗೆ ಏನು ಗೊತ್ತಾಯಿತು ಅಂದರೆ ವಾಲ್ಯೂಮ್ ಚೇಂಜ್ ಆಗ್ತಾ ಇದೆಯಾ? ಓಕೆನಾ? ಸೊ ಚೇಂಜ್ ಆಗ್ತಾ ಇದೆ ಅಂದರೆ ಡಿ ವಿ ಎಷ್ಟು? ಅಟ್ ದ ರೇಟ್ ಆಫ್ 8 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್. ಈ ಕೆಲವರಿಗೆ ಡೌಟ್ ಏನಂದರೆ, ಮ್ಯಾಮ್ ಇಲ್ಲಿ ಕೆಳಗಡೆ ಡಿ ಟಿ ಬರಿಬೇಕಾ ಅಥವಾ ಏನು ಬರಿಬೇಕು, ಹೇಗೆ ಗೊತ್ತಾಗುತ್ತೆ ನಮಗೆ? ನೀವು ಇಲ್ಲೆಲ್ಲಿ ಡಿ ಆರ್ ಬರೆದ್ರಿ, ಇಲ್ಲೇನು ಬರಿಬೇಕು? ಸಿ ಆರ್. ನೀವು ಯೂನಿಟ್ಸ್ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಏನಿದೆ ಯೂನಿಟ್ಸಲ್ಲಿ ನೋಡಿ, ಸೆಂಟಿಮೀಟರ್ ಕ್ಯೂಬ್. ಕ್ಯೂಬ್ ಅಂತ ಬಂತು ಅಂದರೆ ಇದು ವಾಲ್ಯೂಮ್ ಇಂದು, ಇದ್ರದ್ದು. ಇಲ್ಲೇನಿದೆ? ಪರ್ ಸೆಕೆಂಡ್ ತಾನೆ. ಸೆಕೆಂಡ್ ಅಂದರೆ ಯಾರ್ದು ಯೂನಿಟ್? ಅದು ಟೈಮಿಂದು. ಸೊ ದೇರ್ ಫೋರ್ ಡಿ ವಿ ಬೈ ಡಿ ಟಿ ಅವ್ರು ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ರೈಟ್. ಸೊ ರೇಟ್ ಆಫ್ ಇನ್ಕ್ರೀಸ್ ಆಫ್ ದಿ ವಾಲ್ಯೂಮ್ ದೇ ಹ್ಯಾವ್ ಗಿವನ್. ವಾಟ್ ದೇ ಆರ್ ಆಸ್ಕಿಂಗ್, ಹೌ ಫಾಸ್ಟ್ ಈಸ್ ದ ಸರ್ಫೇಸ್ ಏರಿಯಾ ಇನ್ಕ್ರೀಸಿಂಗ್, ಅಂದರೆ ಚೇಂಜ್ ಇನ್ ಸರ್ಫೇಸ್ ಏರಿಯಾ ಕೇಳ್ತಿದ್ದಾರೆ. ವೆನ್ ದ ಲೆಂತ್ ಆಫ್ ಆನ್ ಎಡ್ಜ್, ವೆನ್ ದ ಲೆಂತ್ ಆಫ್ ಆನ್ ಎಡ್ಜ್ ಈಸ್ 12 ಸೆಂಟಿಮೀಟರ್. ಅಂದರೆ ಮೀನಿಂಗ್ ಏನು? ಸರ್ಫೇಸ್ ಏರಿಯಾ ಹೇಗೆ ಚೇಂಜ್ ಆಗ್ತಾ ಇದೆ? ವೆನ್ ದ ಲೆಂತ್ ಈಸ್ ವಾಟ್? ಎಸ್, ವಾಟ್ ಈಸ್ ದಿ ಲೆಂತ್? ವೆನ್ ದ ಲೆಂತ್ ಈಸ್ 12 ಸೆಂಟಿಮೀಟರ್. ಯಾರ್ದು? ಎಡ್ಜಿಂದು. ಅಂದರೆ ಕ್ಯೂಬಲ್ಲಿ ಒಂದು ಸೈಡ್ ಏನಿದೆಯಲ್ಲ ಇದ್ರದ್ದು, ಈ ಎಡ್ಜ್ ಇದೆಯಲ್ಲ, ಈ ಎಡ್ಜಿಂದು ಲೆಂತು 12 ಸೆಂಟಿಮೀಟರ್ ಇದ್ದಾಗ ಇದ್ರದ್ದು ಸರ್ಫೇಸ್ ಏರಿಯಾ ಹೇಗೆ ಚೇಂಜ್ ಆಗ್ತಾ ಇದೆ, ರೈಟ್? ಸೊ ಅದು ಕೂಡ ವಿತ್ ರೆಸ್ಪೆಕ್ಟ್ ಟು ಟೈಮೇ ನೀವು ಫೈಂಡ್ ಮಾಡ್ತೀರಾ. ಬಟ್ ವೆನ್ ದ ಲೆಂತ್ ಈಸ್, ಪರ್ಟಿಕ್ಯುಲರ್ ಪಾಯಿಂಟ್ ಯಾವ್ದು ಕೊಟ್ಟಿದ್ದಾರೆ ಇದು? ಅಟ್ ಎಡ್ಜ್ ಈಸ್ 12 ಸೆಂಟಿಮೀಟರ್. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಫಸ್ಟ್ ನೀವೇನು ಮಾಡ್ತೀರಾ? ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಆ್ಯಂಡ್ ಅಟ್ ಪರ್ಟಿಕ್ಯುಲರ್ ಎಕ್ಸಿಗೆ ನೀವು ವ್ಯಾಲ್ಯೂ ಏನು ಮಾಡ್ತೀರಾ? 12 ಸೆಂಟಿಮೀಟರ್ ಅಂತ ಅಪ್ಲೈ ಮಾಡಿದ್ರೆ ನೀವು ಈಸಿಯಾಗಿ ಗೊತ್ತಾಗುತ್ತೆ. ಇಷ್ಟು ಅರ್ಥ ಆಗಿದೆಯಾ ಕ್ವೆಶನ್? ರೈಟ್. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ಇಟ್ ಫಸ್ಟ್. ಓಕೆ. ಸೊ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ ನಿಮಗೆ? ವಾಲ್ಯೂಮು ಇಟ್ ಈಸ್ ಎಸ್ ಹೌ ಮಚ್? ಡಿ ವಿ ಬೈ ಡಿ ಟಿ ಈಸ್ 8 ಸೆಂಟಿಮೀಟರ್ ಕ್ಯೂಬ್. ಬಟ್ ಫಸ್ಟ್ ಆಫ್ ಆಲ್ ಈಗ ಬರೋಣ ಕ್ವಶನಿಗೆ. ನಮಗೆ ಗೊತ್ತಿದೆ ವಾಲ್ಯೂಮ್ ಎಷ್ಟಪ್ಪ? ವಾಲ್ಯೂಮ್ ಈಸ್ ಎಕ್ಸ್ ಕ್ಯೂಬ್ ಅಂತ. ವಿ ನೋ ದಟ್ ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ ಗಿವನ್ ಬೈ ಎಕ್ಸ್ ಕ್ಯೂಬ್. ಈಗ ನಮಗೆ ಡಿ ವಿ ಬೈ ಡಿ ಟಿ ಗೊತ್ತಿದೆ, ರೈಟ್ ಸೈಡು ಬೇಕು ತಾನೆ. ಸೊ ನಾವೇನು ಮಾಡೋಣ? ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಏನು ಸಿಗುತ್ತೆ? ಡಿ ವಿ ಬೈ ಡಿ ಟಿ. ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ ಈಸ್ 3x ಸ್ಕ್ವೇರ್, ಬಟ್ ದ ಡಿಫ್ರೆನ್ಸಿಯೇಷನ್ ಈಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಕರೆಕ್ಟ್ ಇದೆಯಾ? ಅರ್ಥ ಆಗ್ತಿದೆಯಾ? ಸೊ ಡಿ ವಿ ಬೈ ಡಿ ಟಿ ಅವರೇ ಕೊಟ್ಟಿದ್ದಾರೆ. ಎಷ್ಟಪ್ಪ? 8 ಕೊಟ್ಟಿದ್ದಾರೆ. ಎಸ್ ಆರ್ ನೋ? ಸೊ ಇಟ್ ಈಸ್ 8 is equal to 3x ಸ್ಕ್ವೇರ್ ಡಿ ಎಕ್ಸ್ ಬೈ ಡಿ ಟಿ. ಇದೇನು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಮೀನಿಂಗ್ ಏನು? ಎಕ್ಸ್ ಅಂದರೆ ಏನು? ಸೈಡ್ ತಾನೆ. ಸೊ ರೇಟ್ ಆಫ್ ಚೇಂಜ್ ಆಫ್ ದಟ್ ಎಡ್ಜ್. ಓಕೆನಾ? ಸೊ ಅದೆಲ್ಲಾದರೂ ಯೂಸ್ ಆಗ್ಬೋದು, ಇಟ್ಕೊಳ್ಳಿ ಹಂಗೆ. ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು, ಇದನ್ನ ಈ ಕಡೆ ಕಳಿಸಿದ್ರೆ 8/3x ಸ್ಕ್ವೇರ್. ಪ್ರಾಡಕ್ಟ್ ಇರೋದು ಡಿನಾಮಿನೇಟರ್ಗೆ ಹೋದರೆ, ಅಲ್ಲ ಸಾರಿ, ಪ್ರಾಡಕ್ಟ್ ಇರೋದು ಈಸ್ ಈಕ್ವಲ್ ಟು ಆ ಕಡೆ ಸೈಡ್ ಹೋದರೆ ಡಿನಾಮಿನೇಟರ್ಗೆ ಹೋಗುತ್ತೆ. ಇಷ್ಟು ಅರ್ಥ ಆಯ್ತಾ? ಈ ವಾಲ್ಯೂಮ್ ಕೊಟ್ಟಿದ್ದಾರಲ್ಲ, ಇದರಿಂದ ಇಷ್ಟನ್ನು ನಾನು ಬರ್ಕೊಂಡೆ. ಈಗ ಸರ್ಫೇಸ್ ಏರಿಯಾಗೆ ಬರೋಣ. ಸರ್ಫೇಸ್ ಏರಿಯಾ ಅಗೇನ್ ರೈಟ್ ಡೌನ್. ವಿ ನೋ ದಟ್ ವಾಟ್ ಈಸ್ ದ ಸರ್ಫೇಸ್ ಏರಿಯಾ? 6x ಸ್ಕ್ವೇರ್. ಸೊ ಒನ್ಸ್ ಯು ಡಿಫ್ರೆನ್ಶಿಯೇಟ್ ದಿಸ್ ಒನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಾಟ್ ವಿಲ್ ಯು ಗೆಟ್? 12. 6 ಇದೆಯಾ? ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಸಿಯೇಷನ್ 2x. 6 2s are 12. ಸೊ 12x. ನೆಕ್ಸ್ಟ್ ಏನಿದೆ ಇಲ್ಲಿ? ಡಿ ಎಕ್ಸ್ ಬೈ ಡಿ ಟಿ. ಕರೆಕ್ಟ್ ಇದೆಯಾ? ಇದನ್ನೇ ಅವ್ರು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿರುತ್ತಾನೆ. ಎಸ್ ಆರ್ ನೋ? ವೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಹೌ ಮಚ್? 12 centimeter. They said, they have informed that, right? So ds by dt is equal to 12x into dx by dt. ಈಗ ನಮಗೆ dx by dt ಆಲ್ರೆಡಿ ಗೊತ್ತಿದೆ. ಇದನ್ನು ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಸಿಗುತ್ತೆ? ಫಸ್ಟು 12x dx by dt ಅಂದರೆ 8/3x ಸ್ಕ್ವೇರ್. 1x ಕ್ಯಾನ್ಸಲು, 3 1s 3 4s. ಅಲ್ಲಿಗೆ ನಿಮಗೆ ds by dt ಎಷ್ಟು ಸಿಕ್ತು? 8 4s ಎಷ್ಟಪ್ಪ? 32 ಡಿವೈಡೆಡ್ ಬೈ ಎಕ್ಸ್ ಸಿಕ್ತು. ಹೌದಾ? ಈಗ ಅವ್ರು ಹೇಳಿರೋದೇನು? ಪರ್ಟಿಕ್ಯುಲರ್ ಪಾಯಿಂಟ್ ಏನು ಕೊಟ್ಟಿದ್ದಾರೆ? ಎಕ್ಸ್ ವ್ಯಾಲ್ಯೂದು. ಅದಕ್ಕೆ ನೀವು ಫೈಂಡ್ ಮಾಡ್ರಿ. ಡಿ ಎಸ್ ಬೈ ಡಿ ಟಿ ಅಟ್ ವಾಟ್ ಪಾಯಿಂಟ್? ವೆನ್ ದ ಎಡ್ಜ್ ಇಸ್ 12 ಸೆಂಟಿಮೀಟರ್, ರೈಟ್? ಸೊ ಏನಾಗುತ್ತೆ? 32 ಡಿವೈಡೆಡ್ ಬೈ 12 ಎಷ್ಟು? 12 1s ಟೇಬಲಲ್ಲಂತೂ ಹೋಗಲ್ಲ. ಸೊ 4 3s 4 8s, ಕರೆಕ್ಟಾ? ಸೊ ದಟ್ ಈಸ್ ಈಕ್ವಲ್ ಟು 8/3. ಏನು ಯೂನಿಟ್ ಏನು ಬರುತ್ತೆ? ಸರ್ಫೇಸ್ ಏರಿಯಾ. ಏರಿಯಾ ಅಂದ ತಕ್ಷಣ ಏನು? ಸೆಂಟಿಮೀಟರ್ ಸ್ಕ್ವೇರ್ ಪರ್ ಟಿ. ಡಿ ಟಿ ಇದೆ, ಸೊ ಟೈಮ್ ಅಂದರೆ ಸೆಕೆಂಡ್. ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ, ರೈಟ್? ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ಐ ಟ್ರೈ ಮೈ ಬೆಸ್ಟ್ ಟು ಕ್ಲಿಯರ್ ದೆಮ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 3. ಸೊ ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ uniformly at the rate of 3 centimeter per second. Find the rate at which the area of the circle is increasing when the radius is 10 centimeter. So first ಕೆಲಸ ಏನು?
ಐ ಟೋಲ್ಡ್ ಯು ಫಸ್ಟ್ ವರ್ಕ್ ಏನು ನಿಮ್ಮದು, ಯಾವ ಜಿಯೋಮೆಟ್ರಿಕಲ್ ಫಿಗರ್ ಕೊಟ್ಟಿದ್ದಾರೆ ಅಂತ ಐಡೆಂಟಿಫೈ ಮಾಡೋದು. ಸರ್ಕಲ್ ಅಂದ ತಕ್ಷಣ ತಲೆಗೆ ಏನು ಬರಬೇಕು, ಸರ್ಕಂಫರೆನ್ಸ್ 2πr, ಏರಿಯಾ πr², ಇವೆಲ್ಟ್ ಫಾರ್ಮುಲಾ ತಲೆಯಲ್ಲಿ ಇರಲಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಯೂನಿಫಾರ್ಮ್ಲಿ ಇನ್ಕ್ರೀಸಿಂಗ್. ಓಕೆ, ರೈಟ್. ಸೊ ಅಟ್ ದ ರೇಟ್ ಆಫ್ ವಾಟ್, 3 cm/s. ಸೊ ಅವ್ರು ಕೊಟ್ಟಿರೋದೇನು, ರೇಡಿಯಸ್ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಯೂನಿಫಾರ್ಮ್ಲಿ, ರೈಟ್. ಸೊ ಅಂದರೆ ಏನು, ಓಕೆ, cm/s ಅಂದರೆ dr/dt. ಓಕೆ, ಎಷ್ಟು ಕೊಟ್ಟಿದ್ದಾರಪ್ಪ, 3 cm/s ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ತಿರೋದೇನು, ಫೈಂಡ್ ದ ರೇಟ್ ಅಟ್ ವಿಚ್ ದ ಏರಿಯಾ ಆಫ್ ದ ಸರ್ಕಲ್ ಈಸ್ ಇನ್ಕ್ರೀಸಿಂಗ್. ಅಂದರೆ dA/dt ಏನಾಗುತ್ತೆ ಅಂತ ಕೇಳಿದ್ದಾರೆ. ಆದರೆ ಪರ್ಟಿಕ್ಯುಲರ್ ಪಾಯಿಂಟ್, ಎಸ್, ವೆನ್ ದ ರೇಡಿಯಸ್ ಈಸ್, ಏನು ಕೊಟ್ಟಿದ್ದಾರೆ, ರೇಡಿಯಸ್ ಈಸ್ 10 cm. ಇದನ್ನು ಅವರು ಕೇಳಿದ್ದಾರೆ. ಓಕೆನಾ. ಸೊ ಏನು ನಮ್ಮ ಹತ್ರ ಇದೆ, ಏರಿಯಾ ರಿಲೇಟೆಡ್, ಇಲ್ಲಿ ಸರ್ಕಂಫರೆನ್ಸ್ ಏನು ಮಾತಾಡಿಲ್ಲ, ಸೊ ಆ ಫಾರ್ಮುಲಾ ನಮಗೇನು ಬೇಕಾಗಿಲ್ಲ. ಸೊ ಏರಿಯಾ, ವಿ ನೋ ದಟ್ ಏರಿಯಾ ಆಫ್ ದ ಸರ್ಕಲ್ ಇಸ್ ವಾಟ್, ಇಟ್ಸ್ ಗಿವನ್ ಬೈ πr². ವಿತ್ ರೆಸ್ಪೆಕ್ಟ್ ಟು ಟೈಮ್ ಬೇಕಾ, ಸೊ ರೈಟ್ ಡೌನ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವಾಟ್ ವಿಲ್ ಯು ಗೆಟ್, dA/dt is equal to π ಕಾನ್ಸ್ಟೆಂಟು, r² ಡಿಫ್ರೆನ್ಸಿಯೇಷನ್ is 2r, ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ dr/dt. ಸೊ dr/dt ವ್ಯಾಲ್ಯೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ π × 2r × dr/dt ವ್ಯಾಲ್ಯೂ 3. ಓಕೆ, ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್, dA/dt is equal to ಎಷ್ಟಪ್ಪ, 3 2s 6 πr. ಅವ್ರ ಪರ್ಟಿಕ್ಯುಲರ್ ಪಾಯಿಂಟ್ ಯಾವ್ದು ಕೇಳಿದಾರೆ ರೀ. ಸೊ ಯಾವ ಪಾಯಿಂಟಿಗೆ, dA/dt ಅಂದರೆ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ವೆನ್ ರೇಡಿಯಸ್ ಈಸ್ 10 cm ಅಂದರೆ ಎಷ್ಟಾಗುತ್ತಪ್ಪ, 6π × 10 ಸಬ್ಸ್ಟಿಟ್ಯೂಟ್ ಮಾಡಿರಿ. ಅಂದರೆ ಆರ್ ಎಲ್ಲಿದೆ ಅಲ್ಲಿ ನೀವೇನು ಮಾಡಬೇಕಾಗಿದೆ, 10 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏನು ಸಿಗುತ್ತೆ, ಸಿಂಪಲ್, ಇಟ್ ಈಸ್ ಈಕ್ವಲ್ ಟು 60π. ಏನು ಬರೀತೀರ ಯೂನಿಟ್ಟು, ಕ್ಲೀನಾಗಿ ಕಲೀರಿ ಯೂನಿಟ್ ಬರೆಯೋದನ್ನು. ಏರಿಯಾ ತಾನೇ, ಏರಿಯಾ ಅಂದರೆ ಏನು, cm². ಟೈಮಾ, per ಪರ್ ಅಂದರೆ ಡಿನಾಮಿನೇಟರಲ್ಲಿ ಐತೆ. ನೆಕ್ಸ್ಟ್ ಏನು ಕ್ವಾಂಟಿಟಿ ಇದೆಯಲ್ಲ ಅದು ಡಿನಾಮಿನೇಟರಲ್ಲಿದೆ ಅಂತ ಅರ್ಥ ಆಯ್ತಲ್ಲ. ಸೊ ಫಿಸಿಕ್ಸ್ ಕಲ್ತಿದ್ರೆ, ಫಿಸಿಕ್ಸಲ್ಲಿ ಇವೆಲ್ಲ ಯೂನಿಟ್ಸಿಂದು ಭಾಳ ಚೆನ್ನಾಗಿ ನೀವು ಕಲಿತೀರ, ರೈಟ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ 4. ಐ ಹೋಪ್ ಸೊ ಅರ್ಥ ಆಗಿದೆ, ರೈಟ್. ಇದು ದಯವಿಟ್ಟು ಕಾಮೆಂಟ್ಸ್ ಮಾಡಿ, ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಕೂಡ. ಎಲ್ಲರೂ ಲೆಕ್ಚರ್ಸ್ ವಾಚ್ ಮಾಡ್ತೀರಾ, ಯಾರೂ ಕಾಮೆಂಟ್ ಮಾಡೋದಿಲ್ಲ. ಪ್ಲೀಸ್ ಕಾಮೆಂಟ್, ಬಿಕಾಸ್ ದ್ಯಾಟ್ ಮೋಟಿವೇಟ್ಸ್ ಮೀ ಟು ಕಂಟಿನ್ಯೂ this lecture series and all those things despite my busy schedule. Okay, leave it. So an edge of a variable cube, next question ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. an edge of a variable cube is increasing at the rate of 3 cm/s. ಕ್ವೆಶನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. how fast is the volume of the cube increasing when the edge is 10 cm long? ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಜಿಯೋಮೆಟ್ರಿಕಲ್ ಫಿಗರ್ ಯಾವ್ದು ಕೊಟ್ಟಿದ್ದಾರಪ್ಪ, ಕ್ಯೂಬ್. ಓಕೆ, ಕ್ಯೂಬ್ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ಆ್ಯನ್ ಎಡ್ಜ್ ಅಂದರೆ ನಿಮಗೆ ಗೊತ್ತಾಗಬೇಕು. ಇಲ್ಲೊಂದು ಕ್ಯೂಬ್ ಇದೆ ಅಂತ ಅಂದರೆ ಈ ಕ್ಯೂಬಿಂದ ಏನು ಸೈಡ್ ಇದೆಯಲ್ಲ, ಈ ಸೈಡ್ಗಳನ್ನ ಇದನ್ನ ಏನಂತೀರ, ಎಡ್ಜ್ ಅಂತ ಅಂತೀರ. ಅರ್ಥ ಆಯ್ತಲ್ಲ. ಸೊ ಕ್ಯೂಬಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್, ರೈಟ್. ಸೊ ದೇರ್ ಫೋರ್ ಯು ಕ್ಯಾನ್ ಟೇಕ್ ಎನಿ ಒನ್, ನೋ ಪ್ರಾಬ್ಲಮ್. ಸೊ ಯಾವುದಾದ್ರೂ ಒಂದನ್ನು ನೀವು ಕನ್ಸಿಡರ್ ಮಾಡಿ. ಅವ್ರು ಹೇಳ್ತಿರೋದು ಏನು ಅಂದರೆ, ಈ ಸೈಡಿಂದ ಎಡ್ಜ್ ಇದೆಯಲ್ಲ, an edge of the variable cube is increasing ಅಂತ ಅಂದರೆ, ಮ್ಯಾಮ್ ಇನ್ಕ್ರೀಸಿಂಗು ಡಿಕ್ರೀಸಿಂಗ್ ನಮಗೆ ಯಾಕೆ ಬೇಕು, ನಾವು ಡೈರೆಕ್ಟಾಗಿ 3 cm/s ಬರಿಬೋದಲ್ಲ ಅಂತ ಅಂದರೆ, ನೋ ಮೈ ಡಿಯರ್ಸ್. ಇದು ನೀವು ಇನ್ನು ಮುಂದೆ ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಕಲಿತೀರಾ. ಏನಂತ ಅಂದರೆ, ಚೇಂಜಸ್. ಈಗ ಫಾರ್ ಎಕ್ಸಾಂಪಲ್ ಇದ್ರದ್ದು ಎಡ್ಜ್ ಎಕ್ಸ್ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂದರೆ, ಸೊ dx/dt. ಓಕೆ, ಎಡ್ಜ್ ಈಸ್ ಚೇಂಜಿಂಗ್, dt-ನೇ ಬರಿಬೇಕಂತ ಹೆಂಗೆ ಗೊತ್ತಾಯಿತು, 3 ಮುಂದ್ಗಡೆ ನೋಡಿ cm/s ಇದೆ, ಎಸ್ ಅಂದರೆ, ಹಾಗಾಗಿ ಟೈಮ್ ನಾನು ಬರ್ದಿರೋದು. ಅರ್ಥ ಆಯ್ತಲ್ಲ. ಸೊ ಇನ್ಕ್ರೀಸಿಂಗ್ ಇಂದ ಮೀನಿಂಗ್ ಏನು ಅಂತಂದರೆ, ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಪಾಸಿಟಿವ್. ಇನ್ ಕೇಸ್ ಅವ್ರು ಅದೇ ಆ ಜಾಗದಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿದ್ರೆ ಇಲ್ಲಿ ಮೈನಸ್ ಸೈನ್ ಬರಿಬೇಕಾಗ್ತಿತ್ತು. ಸೊ ಒಂದು ಸ್ಮಾಲ್ ಮೈನಸ್ ಕ್ಯಾನ್ ಎಫೆಕ್ಟ್ ಎ ಲಾಟ್ ಇನ್ ಮ್ಯಾಥಮೆಟಿಕ್ಸ್. ಐ ಹೋಪ್ ಯು ನೋ ಇಟ್, ರೈಟ್. ಸೊ ಹಾಗಾಗಿ ಅಲ್ಲಿ ಇನ್ಕ್ರೀಸಿಂಗ್ ವರ್ಡು ಡಿಕ್ರೀಸಿಂಗ್ ವರ್ಡ್ನ ಇಗ್ನೋರ್ ಮಾಡೋ ಹಾಗಿಲ್ಲ. ಯು ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್ ಆಲ್ಸೋ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ, NCERT ಇರೋ ಸೇಮ್ ಕ್ವೆಶನ್ನೇ ಕೊಟ್ಟಿರ್ತಾರೆ, ಮೋಸ್ಟ್ಲಿ ಅದೇ ಕೊಡೋದು, ಬಟ್ ಇನ್ಕ್ರೀಸಿಂಗ್ ಜಾಗದಲ್ಲಿ ಡಿಕ್ರೀಸಿಂಗ್ ಅಂತ ಕೊಟ್ಟಿರ್ತಾರೆ. ಆನ್ಸರ್ ಎಲ್ಲ ಸೇಮ್ ಇರುತ್ತೆ, ಒಂದು ಮೈನಸ್ ಸೈನ್ ಮಾತ್ರ ಹಾಕೋದನ್ನು ಮಿಸ್ ಮಾಡಿರ್ತೀರಿ ಆ್ಯಂಡ್ ಯು ವಿಲ್ ಲೂಸ್ ದ ಮಾರ್ಕ್ಸ್. ಸೊ ದ್ಯಾಟ್ ಶುಡ್ ನಾಟ್ ಹ್ಯಾಪನ್. ಸೊ ಫೋಕಸ್ ಆನ್ ದೀಸ್ ವರ್ಡ್ಸ್ ಆಲ್ಸೋ. ಓಕೆ, ರೈಟ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಎಡ್ಜ್ ಆಫ್ ದಿ ವೇರಿಯಬಲ್ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 3 cm/s. ಅವ್ರು ಕೇಳಿರೋದೇನು, ಹೌ ಫಾಸ್ಟ್ ಈಸ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್. ವಾಲ್ಯೂಮ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ, ಹೌದಲ್ವಾ. ಸೊ
ವಾಲ್ಯೂಮ್ ಚೇಂಜ್ ಆಗ್ತಾ ಇರೋದು ಕೇಳಿದ್ದಾರೆ. ಯಾವಾಗ? ವೆನ್ ದ ಎಡ್ಜ್ ಈಸ್ 10 ಸೆಂಟಿಮೀಟರ್. ಯಾವ ಟೈಮಲ್ಲಿ? ಎಕ್ಸ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಇದ್ದಾಗ ಎಷ್ಟು ಆಗ್ತಾ ಇದೆ ಚೇಂಜಸ್ ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಯ್ತಾ? ರೈಟ್. ಸೊ ನಮಗೆ ಆಲ್ರೆಡಿ ಗೊತ್ತಿದೆ ಕ್ಯೂಬಿನ ವಾಲ್ಯೂಮ್ ಏನು. ವಿ ನೋ ದಟ್ ದ ವಾಲ್ಯೂಮ್ ಆಫ್ ದಿ ಕ್ಯೂಬ್ ಈಸ್ ಗಿವನ್ ಬೈ ಎಕ್ಸ್ ಕ್ಯೂಬ್. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನು ಸಿಗುತ್ತೆ? ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್. ಎಗೇನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ಕೋಬೇಕು. ರೈಟ್. ಡಿ ಎಕ್ಸ್ ಬೈ ಡಿ ಟಿ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ 3x ಸ್ಕ್ವೇರ್ ಡಿ ಎಕ್ಸ್ ಬೈ ಡಿ ಟಿ ಕೊಟ್ಟಿರೋದು 3 ಸೆಂಟಿಮೀಟರ್ ವಿಚ್ ಇಸ್ ನಥಿಂಗ್ ಬಟ್ 9x ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ನಿಮಗೇನು ಸಿಕ್ತು? ಡಿ ವಿ ಬೈ ಡಿ ಟಿ ಬಂದುಬಿಟ್ಟು 9x ಸ್ಕ್ವೇರ್ ಸಿಕ್ತು. ಕರೆಕ್ಟ್ ಇದೆಯಾ? ಈಗ ಅವ್ರು ಕೇಳಿರೋದೇನು? 10 ವೆನ್ ದ ಎಡ್ಜ್ ಈಸ್ 10 ಸೆಂಟಿಮೀಟರ್ ಅಂದರೆ ಎಕ್ಸ್ ವ್ಯಾಲ್ಯೂ 10 ಸೆಂಟಿಮೀಟರ್ ಇದ್ದಾಗ. ಸೊ ಎಕ್ಸ್ ವ್ಯಾಲ್ಯೂ 10 ಸೆಂಟಿಮೀಟರ್ ಅಂತ ಅಂದರೆ ನೀವೇನು ಬರೀತೀರಾ? ಡಿ ವಿ ಬೈ ಡಿ ಟಿ ಎಕ್ಸ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಅಂದರೆ 9 ಇಂಟು ಎಕ್ಸ್ ಜಾಗದಲ್ಲಿ 10 ಸಬ್ಸ್ಟಿಟ್ಯೂಟ್ ಮಾಡಿ 10 ಸ್ಕ್ವೇರ್ ಅಂದರೆ 100. ಸೊ ಇಟ್ ಈಸ್ 900. ಯೂನಿಟ್ ಏನು ಬರೀತೀರಾ? ಯೂನಿಟ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಏನು ಬರೀತೀರಿ? ವಾಲ್ಯೂಮ್. ವಾಲ್ಯೂಮ್ ಅಂತ ಅಂದರೆ ಏನು? ಸೆಂಟಿಮೀಟರ್ ಕ್ಯೂಬ್ ಪರ್ ಟೈಮ್ ತಾನೆ. ಸೊ ಪರ್ ಸೆಕೆಂಡ್. ಬರೀ ಎಸ್ ಬರೆದ್ರೂ ನಡೆಯುತ್ತೆ, SEC ಅಂತ ಬರೆದ್ರೂ ನಡೆಯುತ್ತೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಬಿಕಮ್ಸ್ ಯುವರ್ ಆನ್ಸರ್. ಸೊ ದೀಸ್ ಕ್ವೆಶನ್ಸ್ ಆರ್ ವೆರಿ ಈಸಿ ಆ್ಯಕ್ಚುಲಿ. ಕೆಲವೊಂದು 2-3 ಇದ್ದಾವೆ, ತುಂಬ ಹೆಕ್ಟಿಕ್ ಇದ್ದಾವೆ, ಬಟ್ ಮೋಸ್ಟ್ಲಿ ಕ್ವೆಶನ್ಸ್ ಆರ್ ವೆರಿ ಈಸಿ. ಓಕೆ. ನೀವು ಸ್ವಲ್ಪ ಏನಂದರೆ ಫಾರ್ಮುಲಾ ನೀಟಾಗಿ ಯಾರಿಗೆ ಗೊತ್ತಿರುತ್ತೆ ಅವ್ರಿಗೆ ಈಸಿ ಅನಿಸುತ್ತೆ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಎಕ್ಸಾಮ್ಸ್ ಆರ್ ಅಪ್ರೋಚಿಂಗ್, ಸೊ ಫೋಕಸ್ ಪ್ರಾಪರ್ಲಿ ಆ್ಯಂಡ್ ಸ್ಟಡಿ ಪ್ರಾಪರ್ಲಿ. ಓಕೆ, ರೈಟ್. Coming to fifth question, a stone is dropped into a quiet lake and waves move in circles at the speed of 5 cm per second. Question clean ಆಗಿ ಅರ್ಥ ಮಾಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಅಂತೇಳಿ. ಜಿಯೋಮೆಟ್ರಿಕಲ್ ಫಿಗರ್ ಡೈರೆಕ್ಟಾಗಿ ಕೊಟ್ಟಿಲ್ಲ, ಆದರೆ ನೀವು ಅರ್ಥ ಮಾಡ್ಕೋಬೋದು ಇದರಲ್ಲಿ ಏನು ಹೇಳಿದ್ದಾರೆ ಅಂತೇಳಿ. ರೈಟ್. ಸೊ ವಾಟ್ ಈಸ್ ಗಿವೆನ್? ಈ ಸ್ಟೋನ್ ಈಸ್ ಡ್ರಾಪ್ಡ್ ಇನ್ ಟು ಅ ಕ್ವೈಟ್ ಲೇಕ್. ಕ್ವೈಟ್ ಲೇಕ್ ಅಂದ್ರೆ ಏನು? ಒಂದು ಸೈಲೆಂಟಾಗಿ ಜಸ್ಟ್ ವಾಟರ್ ಏನು ಅನ್ಡಿಸ್ಟರ್ಬ್ಡ್ ಇರುತ್ತಲ್ಲ ಆ ಲೇಯರು. ಓಕೆ. ಸೊ ಅನ್ಡಿಸ್ಟರ್ಬ್ಡ್ ಇದೆ ಆ್ಯಂಡ್ ಒಂದು ಸ್ಟೋನ್ನ ಡ್ರಾಪ್ ಮಾಡಿದ್ದಾರೆ ಆ ವಾಟ್ರಲ್ಲಿ. ಓಕೆ, ರಿಯಲ್ ಲೈಫ್ ಕ್ವೆಶನ್ಸ್ ಇಯರ್. ಸೊ ಒಂದು ಸ್ಟೋನ್ನ ಡ್ರಾಪ್ ಮಾಡಿದಾಗ ಏನಾಗುತ್ತೆ? ವೇವ್ಸ್ ಇರುತ್ತೆ. ನೀವು ನೋಡಿರ್ತೀರಾ ವಾಟರಲ್ಲಿ ಏನು ಸ್ಟೋನ್ನ ಹಾಕಿದಾಗ ಏನಾಗುತ್ತೆ? ರಿಂಕಲ್ಸ್ ಎಲ್ಲ ಹಿಂಗೆ ಸರ್ಕಲ್ ಶೇಪಲ್ಲಿ ಸ್ಪ್ರೆಡ್ ಆಗುತ್ತೆ, ಹೌದಲ್ವಾ? ಸೊ ಸರ್ಕಲ್ ಶೇಪಲ್ಲಿ ಏನಾಗುತ್ತೆ? ವೇವ್ಸ್ ಫಾರ್ಮ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಅಲ್ಲಿಗೆ ಜಿಯೋಮೆಟ್ರಿಕಲ್ ಫಿಗರ್ ಯಾವ್ದು ಕೊಟ್ಟರು ಅಂತ ಗೊತ್ತಾಯ್ತಾ? ಸರ್ಕಲ್. ಆ್ಯಂಡ್ ಸ್ಪ್ರೆಡ್ ಆಗ್ತಾ ಇದೆ ಅಂತ ಅಂದರೆ ಏನು ಇನ್ಕ್ರೀಸ್ ಆಗ್ತಾ ಇದೆ? ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸರ್ಕಲ್ಸ್ ಫ್ರೇಮ್ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡಿ, ಫಸ್ಟ್ ಇಷ್ಟಿತ್ತು, ಆಮೇಲೆ ಇಷ್ಟು, ಆಮೇಲೆ ಇಷ್ಟು, ಆಮೇಲೆ ಇಷ್ಟು ಅಂದರೆ ಏನು ಇನ್ಕ್ರೀಸ್ ಆಗ್ತಾ ಇದೆ, ಏನು ಚೇಂಜ್ ಆಗ್ತಾ ಇದೆ? ಇಲ್ಲಿ ನೀವು ತಲೆ ಉಪಯೋಗಿಸ್ಬೇಕು. ಅವ್ರು ಡೈರೆಕ್ಟಾಗಿ ರೇಡಿಯಸ್ ಅಂತ ಏನೂ ಕೊಟ್ಟಿಲ್ಲ, ನೀವು ತಲೆ ಉಪಯೋಗಿಸ್ಬೇಕು. ಆ್ಯಂಡ್ ಯು ಹ್ಯಾವ್ ಟು ಐಡೆಂಟಿಫೈ ದಟ್ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅಲ್ಲಿ ಅವ್ರು ಕೊಟ್ಟಿರೋ ಕ್ವಶನ್ ಏನು ಅಂತ ಅಂದರೆ DR/, ಅಂದರೆ ಅವ್ರು ಕೊಟ್ಟಿರೋದು ರೇಡಿಯಸ್. ಗಿವನ್ ಏನಿದೆ? ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಎಷ್ಟು? ಅಟ್ ದ ಸ್ಪೀಡ್ ಆಫ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್. ಐ ಹೋಪ್ ಸೊ. ನಾನು ಇದನ್ನು ಹೇಗೆ ಬರದೆ ಅನ್ನೋದು ಅರ್ಥ ಆಯಿತು ನಿಮಗೆ. ರೈಟ್. ಅಟ್ ಆ್ಯನ್ ಇನ್ಸ್ಟ್ಯಾಂಟ್ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಎಕ್ಸಾಕ್ಟ್ ಟೈಮಲ್ಲಿ ವೆನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ವೇವ್ ಈಸ್ 8 ಸೆಂಟಿಮೀಟರ್ ಅಂದರೆ R = 8 ಸೆಂಟಿಮೀಟರ್ ಆದಾಗ ಆ ಟೈಮಲ್ಲಿ ಹೌ ಫಾಸ್ಟ್ ಈಸ್ ದ ಎನ್ಕ್ಲೋಸ್ಡ್ ಏರಿಯಾ ಇನ್ಕ್ರೀಸಿಂಗ್. ಅರ್ಥ ಆಯ್ತಾ? ಅಂದರೆ ಏನು? R = 8 ಸೆಂಟಿಮೀಟರ್ ಇದ್ದಾಗ ಏರಿಯಾ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ಕ್ವೆಶನ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟೋನ್ ಡ್ರಾಪ್ ಮಾಡಿದಾಗ ವೇವ್ಸ್ ಫಾರ್ಮ್ ಆಗುತ್ತೆ, ವೇವ್ಸ್ ಸರ್ಕ್ಯುಲರ್ ಫಾರ್ಮ್ ಇರುತ್ತೆ. ಸೊ ನಮಗೆ ಅದರಿಂದ ಏನು ಗೊತ್ತಾಯಿತು ಅಂದರೆ ಜಿಯೋಮೆಟ್ರಿಕಲ್ ಫಿಗರ್ ಯಾವುದು? ಸರ್ಕಲ್ ಅಂತ ಗೊತ್ತಾಯಿತು. ಆ್ಯಂಡ್ ಅಲ್ಲಿ ಅದು ವೇವ್ಸು ಮೂವ್ ಇನ್ ಸರ್ಕಲ್ಸ್ ಅಟ್ ದ ಸ್ಪೀಡ್ ಆಫ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ದಾರೆ. ಅಂದರೆ ಅದು ಇನ್ಕ್ರೀಸ್ ಆಗ್ತಾ ಇದ್ದಾವಲ್ಲ, ಆ ಸ್ಪೀಡ್ ಎಷ್ಟಿದೆ? 5 ಸೆಂಟಿಮೀಟರ್. ಎನಿ ಹೌ ನಮಗೆ ಗೊತ್ತಿದೆ ಸರ್ಕಲ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾವೆ ಅಂತಂದರೆ ಮೀನಿಂಗ್ ಏನು? ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಈ ಸ್ಮಾಲ್ ಸರ್ಕಲಿಂದ ರೇಡಿಯಸ್ ನೆಕ್ಸ್ಟ್ ಸರ್ಕಲ್ಗಿಂತ ಸಣ್ಣದು. ಆ ರೀತಿ ಸರ್ಕಲ್ಸ್ ರೇಡಿಯಸ್ ಇಸ್ ಬಿಂಗ್ ಚೇಂಜ್ಡ್. ಸೊ ದೇರ್ ಫೋರ್ ನಾವೇನು ಬರಿತೀವಿ? DR/dt 5 ಸೆಂಟಿಮೀಟರ್ ಪರ್ ಸೆಕೆಂಡ್. ನಿಮಗೆ ತೀರಾ ಹಂಗೂ ಗೊತ್ತಾಗಿಲ್ಲ ಅಂದರೆ ಬ್ಲೈಂಡ್ ಮೆಥಡ್ ಏನು ಗೊತ್ತಾ? ಅಲ್ಲ, ಅವರು ಸ್ಪೀಡ್ ಆಫ್ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಕೊಟ್ರ, ಸರ್ಕಲಲ್ಲಿ ಇರೋದೇ ಇಷ್ಟು, ಏರಿಯಾ ರಿಲೇಟೆಡ್ ಕೊಟ್ಟಿದ್ದಾರೆ πr² ಇರೋದೇ ಒಂದು ಯೂನಿಟ್. ಯಾವುದು? ಒಂದು ಏರಿಯಾ ಬಿಟ್ಟರೆ ರೇಡಿಯಸ್ಸು. ಆ ಏರಿಯಾನೇ ಅವ್ರು ಕೇಳಿರೋದಂದರೆ ಉಳಿದಿರೋದು ಯಾವುದಿದೆ? ರೇಡಿಯಸ್ ತಾನೆ. ಸೊ ರೇಡಿಯಸ್. ಅಥವಾ ನೀವು ಇನ್ನೂ ಒಂದೇನು? ರೇಡಿಯಸ್ ಇಂದ ಯೂನಿಟ್ ಏನು? ಸೆಂಟಿಮೀಟ್ರು.
ಟಿ ದಿನೇನು ಪರ್ ಸೆಕೆಂಡ್ ಅಂತ ಗೊತ್ತು, ಈ ಸೆಂಟಿಮೀಟರ್ ನೋಡಾದ್ರೂ ನಿಮಗೆ ಐಡೆಂಟಿಫೈ ಆಗಬೇಕು. ಇನ್ ಕೇಸ್ ಇಲ್ಲ ಮ್ಯಾಮ್ ಅಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ರೆ ಹಂಗಂದ್ರೆ ಎಲ್ಲೋ ಒಂದು ಕಡೆ ಏರಿಯಾ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ. ಯಾಕಂದರೆ ಯು ಕ್ಯಾನ್ ಆಲ್ಸೋ ಆಸ್ಕ್ ಮಿ ದ ಕ್ವೆಶನ್ ಲೈಕ್ ಮ್ಯಾಮ್ ಇಲ್ಲಿ ನೀವು ಹೇಳಿದ್ರಲ್ಲ ಸರ್ಕಲ್ ಹಿಂಗೆ ಇಂಕ್ರೀಸ್ ಆಗ್ತಾ ಇದೆ ಅಂತ. ಅಂದರೆ ಇಂಕ್ರೀಸ್ ಆಗ್ತಾ ಇದೆ ಅಂದರೆ ಬರೀ ರೇಡಿಯಸ್ ಚೇಂಜ್ ಆಗ್ತಿಲ್ಲ, ಏರಿಯಾನು ಚೇಂಜ್ ಆಗ್ತಾ ಇದೆ ತಾನೇ ಮ್ಯಾಮ್. ನಾವು ಇದನ್ನು 5 ಸೆಂಟಿಮೀಟರ್ ಪರ್ ಸೆಕೆಂಡ್ನ DA/dt ಯಾಕೆ ತಗೊಳ್ಳಿಲ್ಲ ಅಂತ ಅಂದರೆ ಯೂನಿಟ್ ಮೇಲೆ ಫೋಕಸ್ ಮಾಡಿ. DA/dt ಆಗಿದ್ದಿದ್ರೆ ಇದ್ರದ್ದು ಯೂನಿಟ್ ಟೈಮ್ ಇಂದು ಸೆಕೆಂಡು, ಏರಿಯಾದು ಯಾವಾಗಲೂ ಸೆಂಟಿಮೀಟರ್ ಸ್ಕ್ವಯರ್ ಇರುತ್ತೆ. ಇಲ್ಲಿ ಸ್ಕ್ವಯರ್ ಕೊಟ್ಟಿದ್ದಾರಾ? ಇಲ್ಲ. ಸೊ ದೇರ್ಫೋರ್ ಕೊಟ್ಟಿರೋದು ಈಸಿಯಾಗಿ ನಾನು ಐಡೆಂಟಿಫೈ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಅವ್ರು ಏನು ಮಾಡಿದ್ದಾರೆ, ಏರಿಯಾ ಕೇಳಿದ್ದಾರೆ ಯಾವ ಪಾಯಿಂಟಲ್ಲಿ ಅಟ್ ಅನ್ ಇನ್ಸ್ಟಂಟ್ ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಅದೇ ಟೈಮಲ್ಲಿ ನಾನು ಹೇಳಬೇಕು ಅಂತ ಅಂದರೆ ಯಾವ ಟೈಮಲ್ಲಿ 6 ರೇಡಿಯಸ್ಸು 8 ಸೆಂಟಿಮೀಟರ್ ಆದಾಗ ಏರಿಯಾ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಕ್ವಶನ್ ಅರ್ಥ ಆಯ್ತಲ್ಲ? ಸೊ ಈಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸರ್ಕಲ್ ಇಂದ ಏರಿಯಾ ನಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ ದ ಏರಿಯಾ? ಪೈ ಆರ್ ಸ್ಕ್ವೇರ್. ಸೊ DA/dt is equal to pi into r square differentiation 2r with respect to time. So dr/dt pi into 2r. dr/dt ಅಂದರೆ ಎಷ್ಟಪ್ಪ? 5 ಸೆಂಟಿಮೀಟರ್. ಸೊ therefore that is equal to 5 2s 10 pi r. ಕರೆಕ್ಟ್ ಇದೆಯಾ? DA/dt. ಆದರೆ ಅವ್ರು ಕೇಳಿರೋದೇನು? DA/dt ಯಾವಾಗ ವೆನ್ ಪರ್ಟಿಕ್ಯುಲರ್ಲಿ ಆರ್ ಈಸ್ 8 ಸೆಂಟಿಮೀಟರ್. ಸೊ 8 ಸೆಂಟಿಮೀಟರ್ ಇದ್ದಾಗ ಎಷ್ಟಾಗುತ್ತೆ ಅಂದರೆ 10 pi into 8. ಸೊ ಏನಾಗುತ್ತೆ? 8 10s 80. ಇಷ್ಟೇ ಇರೋದು, 80 pi. ಯೂನಿಟ್ ಏನು ಬರೀತೀರ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಏರಿಯಾದೇನಿದೆ? ಸೆಂಟಿಮೀಟರ್ ಸ್ಕ್ವೇರ್. ಡಿನಾಮಿನೇಟರ್ ತಾನೆ, ಸೊ ದೇರ್ಫೋರ್ ಪರ್. ಟಿಗೆ ಸೆಕೆಂಡ್. ಬರೀ ಎಸ್ ಬರೆದ್ರೂ ನಡೆಯುತ್ತೆ, SEC ಅಂತಲೂ ಕೆಲವರು ಬರೀತಾರೆ, ನಿಮ್ಮ ಇಷ್ಟ ಅದು. ಇಷ್ಟೇ, ಸಿಂಪಲ್ ಇದೆ. ಜಿಯೋಮೆಟ್ರಿಕಲ್ ಫಿಗರ್ ಐಡೆಂಟಿಫೈ ಮಾಡೋದು, ಅದ್ರ ರಿಲೇಟೆಡ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ದೆನ್ ಏನು ಕೊಟ್ಟಿದ್ದಾರೆ ಅಂತ ಬರ್ಕೊಳ್ಳಿ, ಏನು ಕಂಡುಹಿಡಿಬೇಕಂತ ಬರ್ಕೊಳ್ಳಿ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಪ್ರೋಚ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಹಂಗೆ ಜಸ್ಟ್ 3 ಥಿಂಗ್ಸು ನಿಮಗೆ ಏನು ಕೊಟ್ಟಿದ್ದಾರೆ, ಏನು ಕ್ಯಾಲ್ಕುಲೇಟ್ ಮಾಡ್ಬೋದು. ಇವೆರಡೇ ಥಿಂಗ್ಸು ಏನು ಕೊಟ್ಟಿದ್ದಾರೆ, 3 ಥಿಂಗ್ಸ್, ಏನು ಕೊಟ್ಟಿದ್ದಾರೆ, ಗಿವನ್, ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ನೂ ಒಂದು ಈ ಗಿವನ್ನ ಈ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಗೆ ಯೂಸ್ ಮಾಡೋದು. ಈ 3 ಸ್ಟೆಪ್ ಯಾರು ಪರ್ಫೆಕ್ಟಾಗಿ ಕಲಿತೀರೋ ಎನಲೈಸ್ ಮಾಡೋದು ಮೈಂಡಲ್ಲಿ, ಅವರು ಮ್ಯಾಥಮೆಟಿಕ್ಸಿಂದ ಯಾವುದೇ ಪ್ರಾಬ್ಲಮ್ಸ್ ಕೊಡಲಿ ಈಸಿಯಾಗಿ ಫೈಂಡ್ ಮಾಡಿ ಸಾಲ್ವ್ ಮಾಡ್ತೀರಾ. ಅರ್ಥ ಆಯ್ತಲ್ಲ? ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಸೊ ಅಬ್ಸರ್ವ್ ಕ್ಲಿಯರ್ಲಿ ಏನು ಕೊಟ್ಟಿದ್ದಾರೆ. ಅಗೈನ್ ದ ಜಿಯೋಮೆಟ್ರಿಕಲ್ ಫಿಗರ್ ಈಸ್ ಸರ್ಕಲ್. ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಟ್. ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ಈಗಾಗಲೇ ನೀವು ಇಷ್ಟೊಂದು ಪ್ರಾಬ್ಲಮ್ ನೀಟಾಗಿ ಮಾಡಿದ್ದೀರಾ ಅಂದರೆ ಇದನ್ನು ಈಸಿಯಾಗಿ ಗೆಸ್ ಮಾಡ್ಬೋದು. ದಯವಿಟ್ಟು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವೇ ಟ್ರೈ ಮಾಡಿ. ಬರಲಿಲ್ಲ ಅಂತಂದರೆ ರೆಸ್ಯೂಮ್ ಮಾಡಿ ಮತ್ತೆ ವಾಚ್ ಮಾಡಿ. ಓಕೆ, ಸೊ ಏನಿದೆ ನೋಡಿ. ಫಸ್ಟು ಸರ್ಕಲ್ ಕೊಟ್ಟಿದ್ದಾರೆ, ಗೊತ್ತಾಯಿತು. ರೇಡಿಯಸ್ ಹೇಳಿದ್ದಾರೆ dr/dt ಎಷ್ಟು? 0.7 ಸೆಂಟಿಮೀಟರ್ ಪರ್ ಸೆಕೆಂಡ್. ವಾಟ್ ಈಸ್ ದ ರೇಟ್ ಆಫ್ ಇನ್ಕ್ರೀಸ್ ಆಫ್ ಇಟ್ಸ್ ಸರ್ಕಂಫರೆನ್ಸ್? ಈ ಸತಿ ಅವ್ರು ಕೇಳಿರೋದೇನು? ಸರ್ಕಂಫರೆನ್ಸ್ ಕೇಳಿದ್ದಾರೆ. ಸರ್ಕಂಫರೆನ್ಸ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತೇಳಿ. ಸೊ ಫೈಂಡ್ ಮಾಡ್ಬೋದಾ? ತುಂಬ ಈಸಿ ಇದೆ, ರೈಟ್? ಸೊ ಟೆಲ್ ಮಿ ವಾಟ್ ಇಸ್ ದಿ ಫಾರ್ಮುಲಾ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್? 2πr. ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಈ ಪ್ರಾಬ್ಲಮ್ಸು ಕಷ್ಟ, ಇಲ್ಲ ಅಂತಂದರೆ ವೆರಿ 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 ಈಸಿ. ಅರ್ಥ ಆಯ್ತಲ್ಲ? ರೈಟ್. ಸೊ ಡಿಫ್ರೆನ್ಶಿಯೇಟ್ ಮಾಡಿ. dc/dt is equal to 2π in ಕಾನ್ಸ್ಟೆಂಟ್ r ಡಿಫ್ರೆನ್ಸಿಯೇಷನ್ 1. ಬಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಮಾಡ್ತಾ ಇರೋದ್ರಿಂದ dr/dt ವಿಚ್ ಈಸ್ ಈಕ್ವಲ್ ಟು 2π ಇಂಟು dr/dt ಅಂದರೆ ಎಷ್ಟು ಕೊಟ್ಟಿದ್ದಾರೆ? 0.7. ಸೊ 0.7 ಇಂಟು 2 ಅಂದರೆ 7 2s ಎಷ್ಟು? 14 ಇಲ್ಲಿ ಒಂದಾದ್ಮೇಲೆ ಪಾಯಿಂಟ್ ಇದೆ ಅಂತ ಅಂದರೆ 14 ಅಂದರೆ 1.4 ಪೈ ಇದೆ. ಯೂನಿಟ್ ಏನು ಬರೀತೀರಾ ಅಬ್ಸರ್ವ್ ಮಾಡಿ. ಸರ್ಕಂಫರೆನ್ಸ್ ಇಂದು ಯೂನಿಟ್ ನಿಮಗೆ ಗೊತ್ತಿರಬೇಕು. ಇಟ್ ಈಸ್ ಸೆಂಟಿಮೀಟರ್ ಆ್ಯಂಡ್ ಟೈಮ್ ಇಂದು ಪರ್ ಸೆಕೆಂಡ್. ಇಲ್ಲಿ ನೀವು ಸೆಂಟಿಮೀಟರ್ ಸ್ಕ್ವೇರ್ ಬರೆಯೋಕ್ಕೆ ಹೋಗಬೇಡಿ ದಯವಿಟ್ಟು. ಓಕೆ, ಇದನ್ನು ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಸರ್ಕಂಫರೆನ್ಸ್ ಕೊಟ್ಟಾಗ ಸೆಂಟಿಮೀಟರ್ ಪರ್ ಸೆಕೆಂಡು, ಏರಿಯಾ ಕೊಟ್ಟಾಗ ಸೆಂಟಿಮೀಟರ್ ಸ್ಕ್ವೇರು. ಯೂನಿಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಹೌದಲ್ವಾ? ಸೊ ಏರಿಯಾ ಅಂತಂದರೆ 2 ಮೆಜರ್ಮೆಂಟ್ಸ್ ಆರ್ ಇನ್ವಾಲ್ವ್, ಲೆಂತ್ ಆ್ಯಂಡ್ ಬ್ರೆಡ್ತ್. 2 ಮೆಜರ್ಮೆಂಟ್ಸ್ ಇರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್. Circumference, it is just 1 measurement. Okay, therefore centimeter per second. ಅರ್ಥ ಆಯ್ತಲ್ಲ? Coming to next question. ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. The length x of a rectangle is decreasing at the rate of 5 centimeter per minute and the width, let me turn the sheet first here. And the width is increasing when x is equal to 8 and y is equal to 6 centimeter. Find the rates of change of perimeter then area of the rectangle. ಅಂದರೆ ಟೋಟಲಿ ಯಾರ ಬಗ್ಗೆ ಮಾತಾಡ್ತಿದ್ದಾರೆ, ಯಾವ ಫಿಗರ್ ಅಂತ ಐಡೆಂಟಿಫೈ ಆಯ್ತಾ?
ಈಸಿಯಾಗಿ ಫಸ್ಟ್ ನಮ್ಮ ಕೆಲಸ ಏನು ಐಡೆಂಟಿಫೈ ಮಾಡ್ಬೇಕು, ಏನು ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ ಅಂತ. ರೆಕ್ಟ್ಯಾಂಗಲ್ ಅಂತ ಐಡೆಂಟಿಫೈ ಆದ ತಕ್ಷಣ ನಮಗೆ ಎರಡು ಫಾರ್ಮುಲಾ ಗೊತ್ತಿರಬೇಕು, ಒಂದು ಪೆರಿಮೀಟರು, ಇನ್ನೊಂದು ಏರಿಯಾ. ವಾಟ್ ಈಸ್ ದಿ ಪೆರಿಮೀಟರ್? ಪೆರಿಮೀಟರ್ ಅಂತ ಅಂದರೆ ಸಪೋಸ್ ಇದು ರೆಕ್ಟ್ಯಾಂಗಲ್ ಅಂತ ಅಂದರೆ ಬೌಂಡ್ರಿ ಲೆಂತ್ ಇದೆಯಲ್ಲ, ಇದನ್ನು ನಾವು ಪೆರಿಮೀಟರ್ ಅಂತೀವಿ. ಸೊ ಇದು ಎಕ್ಸ್, ಇದು ವೈ ಅಂತ ಅಂದರೆ ಎಕ್ಸ್ ವೈ, ಇಲ್ಲೂ ಎಕ್ಸ್ ಇರುತ್ತೆ, ಆಪೋಸಿಟ್ ಸೈಡ್ ಈಕ್ವಲ್ ತಾನೆ. ಸೊ ಎಕ್ಸ್ ಪ್ಲಸ್ ಎಕ್ಸ್ 2x ಪ್ಲಸ್ 2y, 2 ಕಾಮನ್ ತೆಗೆದ್ರೆ 2 ಇಂಟು ಎಕ್ಸ್ ಪ್ಲಸ್ ವೈ, ದಟ್ಸ್ ದ ಪೆರಿಮೀಟರ್. ಏರಿಯಾ ಅಂತ ಅಂದರೆ ಎಕ್ಸ್ ಇಂಟು ವೈ. ಕರೆಕ್ಟಾ? ಇವೆರಡು ಇಷ್ಟು ನಮಗೆ ತಲೆಯಲ್ಲಿ ಫ್ಲ್ಯಾಶ್ ಆಗಿಬಿಡ್ಬೇಕು ಜಿಯೋಮೆಟ್ರಿಕಲ್ ಫಿಗರ್ ನೋಡಿದ ತಕ್ಷಣ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಈಗ ಸ್ಲೋಲಿ ಅಬ್ಸರ್ವ್ ಮಾಡಿ. ನಾನು ಹೇಳಿದ್ದೆ ನಿಮಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ವರ್ಡ್ ಮೇಲೆ ಗಮನ ಇರಬೇಕು ಅಂತೇಳಿ. ಇಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ನೋಡಿ. ಫಸ್ಟಲ್ಲಿ ಏನು ಕೊಟ್ಟಿದ್ದಾರೆ? ದ ಲೆಂತ್ ಎಕ್ಸ್. ಓಕೆ, ಸೊ ಲೆಂತ್ನ ಎಕ್ಸ್ ಕೊಟ್ಟಿದ್ದಾರೆ. ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 5 ಸೆಂಟಿಮೀಟರ್. ಸೊ ಅಂದರೆ 5 ಸೆಂಟಿಮೀಟರ್ ಪರ್ ಮಿನಿಟಾ? ಓಕೆ, ಹಂಗಾರೆ dx/dt. ಡಿಕ್ರೀಸಿಂಗ್ ಕೊಟ್ಟಿರೋದ್ರಿಂದ ಅಬ್ಸರ್ವ್ ಮಾಡಿ ಮೈನಸ್ ಬರ್ಕೋಬೇಕು ನಾವು 5 ಸೆಂಟಿಮೀಟರ್ ಪರ್ ಮಿನಿಟ್. ಆ್ಯಂಡ್ ದ ವಿಡ್ತ್ ವೈ, ವಿಡ್ತ್ ಅಂದರೆ dy/dt ಈಸ್ ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್ ಅಂದರೆ ಪ್ಲಸ್. ನೀವು ಪ್ಲಸ್ ಬರೀಲಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ಮೈನಸ್ ಇದ್ದಾಗ ಬರೀಲೇಬೇಕು, ರೈಟ್? ಸೊ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ ಎಷ್ಟಪ್ಪ? 4 ಸೆಂಟಿಮೀಟರ್ ಪರ್ ಮಿನಿಟ್ ಕೊಟ್ಟಿದ್ದಾರೆ. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ವೈ ಇಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಅಂದರೆ ಅವ್ರು ಹೇಳಿರೋದೇನು? ಈ ಪೆರಿಮೀಟರು ಏರಿಯಾದಲ್ಲಿ ಚೇಂಜಸ್ನ ಕಂಡಿಡಿರಿ. ಪರ್ಟಿಕ್ಯುಲರ್ಲಿ ಎಕ್ಸ್ ಎಷ್ಟಿರಬೇಕು? ಅಟ್ ಎಕ್ಸ್ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆ್ಯಂಡ್ ವೈ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ಅರ್ಥ ಆಯ್ತಲ್ಲ? ಸೊ ಹೇಗೆ ಫೈಂಡ್ ಮಾಡ್ತೀರಾ? ಬನ್ನಿ ಒಂದೊಂದೇ ಫೈಂಡ್ ಮಾಡೋಣ. ಒಂದು ಕಡೆ ಪೆರಿಮೀಟರ್ದು ಮಾಡೋಣ, ಇನ್ನೊಂದು ಕಡೆ ಇದು 2x ಪ್ಲಸ್ 2y ಆಗುತ್ತೆ, ಹೌದಾ? ಇನ್ನೊಂದು ಕಡೆ ಏರಿಯಾದು ಮಾಡೋಣ. ಓಕೆ, ಸೊ ಪೆರಿಮೀಟರ್ ಬನ್ನಿ ಫಸ್ಟು. dp/dt ಅಪ್ಲೈ. ವಾಟ್ ವಿಲ್ ಬಿ ದೇ? dx/dt ಪ್ಲಸ್ 2 ಇಂಟು dy/dt. ಕರೆಕ್ಟ್ ಇದೆಯಾ? ರೈಟ್. ಇದನ್ನು ಅವ್ರು ಫೈಂಡ್ ಮಾಡೋಕ್ಕೆ ಹೇಳಿದಾರಾ? ಮಾಡಿ. 2 ಇಂಟು ಏನಿದೆ dx/dt ಅಂತಂದರೆ ಏನು ನಮಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ -5. ಎಸ್, -5 ಪ್ಲಸ್ 2 ಇಂಟು dy/dt ಅಂದರೆ ಎಷ್ಟು ಕೊಟ್ಟಿದ್ದಾರೆ ರೀ? ಪ್ಲಸ್ 4 ಸೆಂಟಿಮೀಟರ್. ಸೊ ಸಾಲ್ವ್ ಇಟ್. -10 ಪ್ಲಸ್ 4 2 8 ಆ್ಯಂಡ್ ದೆನ್ dp/dt ಈಸ್ ಈಕ್ವಲ್ ಟು, ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ಏನಾಗುತ್ತೆ ಹೇಳಿ? ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದರೆ ಸಬ್ಟ್ರಾಕ್ಷನ್. ಸೊ 10ರಲ್ಲಿ 8 ಹೋದರೆ 2 ಬಿಗ್ ನಂಬರ್ ಸೈನ್ ಮೈನಸ್ ಆ್ಯಂಡ್ ಯೂನಿಟ್ ಈಸ್ ಪೆರಿಮೀಟರ್ ಅಂತಂದರೆ ಒಂದೇ ಬೌಂಡ್ರಿ ಅಷ್ಟೇ. ಸೊ ಇಷ್ಟು ವ್ಯಾಲ್ಯೂ. ಅಲ್ಲಿಗೆ ಆನ್ಸರಲ್ಲಿ ಮೈನಸ್ ಬಂತು ಅಂದರೆ ಅಂಡರ್ಸ್ಟುಡ್, ಡಿಕ್ರೀಸಿಂಗ್. ಓಕೆ, ಹೇಗೆ ಚೇಂಜ್ ಆಗ್ತಾ ಇದೆ ಅಂದರೆ ಪೆರಿಮೀಟರ್ ವ್ಯಾಲ್ಯೂ ಕೂಡ ಡಿಕ್ರೀಸ್ ಆಗ್ತಾ ಇದೆ. ಎಷ್ಟು ಸ್ಪೀಡಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಅಂದರೆ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ಆ್ಯಕ್ಚುಲಿ ಪರ್ ಸೆಕೆಂಡ್ ಅಲ್ಲ, ಪರ್ ಮಿನಿಟ್. ಯಾಕೆ? ಇಲ್ಲಿ ಯೂನಿಟ್ ಕೊಟ್ಟಿರೋದೇನು? ಪರ್ ಮಿನಿಟ್ ತಾನೇ ಅವ್ರು ಕೊಟ್ಟಿರೋದು. ಅವ್ರು ಕೊಟ್ಟಿರೋ ಯೂನಿಟ್ ಏನಿದೆ ಟೈಮಿಂದು ಮಿನಿಟ್. ಸೊ ಹಾಗಾಗಿ ಮಿನಿಟ್ ಬರ್ಕೊಳ್ಳಿ. ನೆಕ್ಸ್ಟ್ ಏರಿಯಾ ಬಗ್ಗೆನೂ ಹೇಳಿದ್ದಾರೆ. ಓಕೆನಾ? ಸೊ ಏರಿಯಾದೇನು ಮಾಡೋಣ? ಏರಿಯಾ ಈಸ್ ಈಕ್ವಲ್ ಟು ಮಾಡ್ರಿ, ಏನಂತಾರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಸೊ dA/dt ಅಪ್ಲೈ ಪ್ರಾಡಕ್ಟ್ ರೂಲ್. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಷಿಯೇಟ್. ಓಕೆ, ಸೊ ಈಸ್ ಈಕ್ವಲ್ ಟು ಎಕ್ಸ್ ಹಾಗೆ ಇರಲಿ, dy/dt ಅಂದರೆ ಎಷ್ಟಪ್ಪ? 4 ಪ್ಲಸ್ ವೈ ಹಾಗೆ ಇರಲಿ, dx/dt ಅಂದರೆ ಎಷ್ಟು? -5. ಅರ್ಥ ಆಯ್ತಲ್ಲ? -5. ಬಟ್ ಅವರು ಹೇಳಿದ್ದಾರೆ ಅಟ್ ಎಕ್ಸ್ ಈಸ್ ಈಕ್ವಲ್ ಟು ಏನಿದ್ದಾಗ 8 6. ಸೊ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಅಲ್ಲೇ ಮಾಡ್ಬೋದಿತ್ತು ಆ್ಯಕ್ಚುಲಿ. ಪ್ಲಸ್ 6 ಇಂಟು -5. ಸೊ 8 4 ಎಷ್ಟಪ್ಪ? 32 -6 5 30. ಸೊ ದೇರ್ ಫೋರ್ dA/dt ಈಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಪರ್ ಮಿನಿಟ್. ಸಾರಿ, ಏರಿಯಾ ತಾನೆ, ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? ಇಲ್ಲಿ ಪಾಸಿಟಿವ್ ಬಂತು ಅಂದರೆ ಏರಿಯಾ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ 2 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮಿನಿಟ್, ಬಟ್ ಪೆರಿಮೀಟರ್ ಈಸ್ ಡಿಕ್ರೀಸಿಂಗ್. ಇಲ್ಲಿ ಕೆಲವೊಬ್ಬರಿಗೆ ಕ್ವಶನ್ ಏನು ಬರುತ್ತೆ ಅಂದರೆ, ಮ್ಯಾಮ್ ಎಕ್ಸ್ ಇಸ್ ಈಕ್ವಲ್ ಟು 8 ವೈ ಇಸ್ ಈಕ್ವಲ್ ಟು 6 ಪೆರಿಮೀಟ್ರಲ್ಲಿ ಯೂಸೇ ಮಾಡಲಿಲ್ಲಲ್ಲ ನಾವು. ಯೂಸೇ ಮಾಡಲಿಲ್ಲ. ಎಲ್ಲಿ ಯೂಸ್ ಮಾಡ್ತೀರಾ? ಇಲ್ಲಿ ನೀವು ಡಿಫ್ರೆನ್ಷಿಯೇಟ್ ಮಾಡಿದ ತಕ್ಷಣ ಎಕ್ಸಿನ ಡಿಫ್ರೆನ್ಸಿಯೇಷನ್ನು 1, ವೈ ಡಿಫ್ರೆನ್ಸಿಯೇಷನ್ ಆಲ್ಸೋ 1. ವಿತ್ ರೆಸ್ಪೆಕ್ಟ್ ಏನಿದೆ ಅವನ್ನ ಬರ್ಕೊಂಡ್ವಿ. ಅರ್ಥ ಆಯ್ತಲ್ಲ? ಬಟ್ ಇಲ್ಲಿ ಬಂತು, ಅದಕ್ಕೆ ಬರ್ತೀವಿ. ಅದಕ್ಕೆ ಹೇಳಿದ್ದು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ನೀವು ಈಸಿಯಾಗಿ ಬರೀತೀರಾ. ಸೊ ಬೇಕಿದ್ರೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರಿಬೇಕು ನೀವು. ಪೆರಿಮೀಟರ್ ಈಸ್ ಡಿಕ್ರೀಸಿಂಗ್, ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ ದೇರ್ ಫೋರ್ ಅಂತ ಹಾಕಿ ಬರೀರ್ಬೇಕಿದ್ರೆ. ಏನಂತ? ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್
ಈಸ್ ಡಿಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 centimeter per minute. ಇನ್ನೊಂದು ನೆನಪಿರಲಿ, ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಗೊತ್ತಾ, ಇದು ನಿಮ್ಮ ಇಷ್ಟ ಇದ್ರೆ ಬರೀರಿ ಅಂತ ಹೇಳಿರ್ತೀವಿ, ಬರೀತೀರಾ, ಬಟ್ ಬರೆಯೋದ್ರಲ್ಲೂ ತಪ್ಪು ಬರೀತೀರಾ. ಇದು ಬರೀಲಿಲ್ಲದೆ ಇದ್ದಿದ್ರೇನೆ ಮಾರ್ಕ್ಸ್ ಬರ್ತಿತ್ತು ಅನ್ಸುತ್ತೆ. ಯಾಕೆ ಅಂತಂದರೆ ಅಟ್ ದ ರೇಟ್ ಆಫ್ ಅಂತ ಬರೆದು ಇಲ್ಲಿ ಮೈನಸ್ ಸೈನ್ ಬರೀತಾರೆ. ಸಿ ಹಿಯರ್ ಈಸ್ ಡಿಕ್ರೀಸಿಂಗ್ ಅಂತ ಇಲ್ಲಿ ವರ್ಡ್ ಬರಿತೀನಲ್ಲ, ನಾನು ಇಲ್ಲಿ ಸಿಂಬಲ್ ಬರ್ತೀನಿ, ಬಟ್ ಇಲ್ಲಿ ಡಿಕ್ರೀಸಿಂಗ್ ಅಂತ ವರ್ಡ್ ಬರಿತೀವಲ್ಲ, ದಟ್ ಇಟ್ ಸೆಲ್ಫ್ ರೆಪ್ರೆಸೆಂಟ್ಸ್ ಮೈನಸ್ ಆ್ಯಂಡ್ ಮೈನಸ್ ರೆಪ್ರೆಸೆಂಟ್ ಡಿಕ್ರೀಸಿಂಗ್. ಎರಡು ಸತಿ ಯಾಕೆ ಬರಿಬೇಕು? ಇಲ್ಲ, the perimeter of the rectangle is minus 2 centimeter per second, the change of perimeter ಅಂತ ಹಾಕಿ ಹಂಗಾದ್ರೂ ಬರೀರಿ. ಇಲ್ಲ ಸುಮ್ಮನೆ ನೀಟಾಗಿ ಡಿಕ್ರೀಸಿಂಗ್ ಅಂತ ಬರ್ತೀರಾ ಅಂದರೆ ಇಲ್ಲಿ ಮೈನಸ್ ಬರೆಯಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಏರಿಯಾ ಬಗ್ಗೆ ಏನು ಬರೀತೀರಿ? ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ ಇನ್ಕ್ರೀಸಿಂಗ್ ಅಟ್ ದ ರೇಟ್ ಆಫ್ 2 centimeter square per minute. ಇಲ್ಲೂ ಅಷ್ಟೇ, ಪ್ಲಸ್ ಮೈನಸ್ ಏನೋ ಬರೆಯೋ ನೆಸೆಸಿಟಿ ಇಲ್ಲ, ಆಲ್ರೆಡಿ ಅಂಡರ್ಸ್ಟುಡ್. ಅರ್ಥ ಆಯ್ತಲ್ಲ? ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ ರೈಟ್? ಏನಾರು ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ರೈಟ್? ಪ್ಲೀಸ್ ಕೀಪ್ ಕಾಮೆಂಟಿಂಗ್. ದಟ್ಸ್ ಒನ್ ಥಿಂಗ್ ಐ ವುಡ್ ಆಲ್ವೇಸ್ ಆಸ್ಕ್ ಫಾರ್, ಬಿಕಾಸ್ ಐ ಟೋಲ್ಡ್ ಯು ರೈಟ್, ನೀವು ಒಂದು ಕಾಮೆಂಟ್ ಮಾಡೋದ್ರಿಂದ ಈ ವಿಡಿಯೋ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಆಗುತ್ತೆ. ನೀವು ಎಷ್ಟು ಜಾಸ್ತಿ ಕಾಮೆಂಟ್ಸು ಲೈಕ್ಸ್ ಇರುತ್ತೋ ಅಷ್ಟು ಜಾಸ್ತಿ ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಆಗ್ತಾ ಹೋಗುತ್ತೆ, ಅಷ್ಟು ಜಾಸ್ತಿ ಸ್ಟೂಡೆಂಟ್ಸಿಗೆ ನೀವು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ದಂಗೆ. ಸೊ ಹೆಲ್ಪಿಂಗ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ ಇನ್ ದಿಸ್ ಹ್ಯೂಮನ್ ಲೈಫ್. ರೈಟ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಎಷ್ಟಪ್ಪ ಈಗ? 8. ಸೊ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ. ಎ ಬೆಲೂನ್ ವಿಚ್ ಆಲ್ವೇಸ್ ರಿಮೈನ್ಸ್ ಸ್ಪೆರಿಕಲ್ ಆನ್ ಇನ್ಫ್ಲೇಷನ್. ಸ್ವಲ್ಪ ಇಂಗ್ಲೀಷ್ ನೀಟಾಗಿ ಗೊತ್ತಿದ್ರೆ ಮಾತ್ರ ಮೀನಿಂಗ್ ಅರ್ಥ ಆಗುತ್ತೆ, ಕ್ವಶನ್ ಅರ್ಥ ಆಗುತ್ತೆ. ರೈಟ್? ಸೊ ಏನು ಕೊಟ್ಟಿದ್ದಾರೆ ನೋಡಿ, ಬಲೂನ್ ವಿಚ್ ಆಲ್ವೇಸ್ ರಿಮೈನ್ಸ್ ಸ್ಪೆರಿಕಲ್ ಆನ್ ಇನ್ಫ್ಲೇಷನ್ ಈಸ್ ಬೀಯಿಂಗ್ ಇನ್ಫ್ಲೇಟೆಡ್. ಇನ್ಫ್ಲೇಷನ್ ಅಂದರೆ ಇನ್ಕ್ರೀಸ್ ಆಗೋದು, ಅಂದರೆ ಜಾಸ್ತಿ ಆಗೋದು, ಸೈಜು ಇನ್ಕ್ರೀಸ್ ಆಗೋದು ಅಂತ. ಓಕೆ, ಸೊ ಆ ಬಲೂನು ಯಾವಾಗಲೂ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ. ರೈಟ್? ಸೊ ಜಿಯೋಮೆಟ್ರಿಕಲ್ ಫಿಗರ್ ಇನ್ನೇನು ಗೊತ್ತಾಯಿತು, ಯಾವುದು? ಸ್ಪಿಯರ್. ಓಕೆ, is being inflated by pumping 900 cubic centimeter of gas per second. ಇಲ್ಲಿ ನಿಮಗೆ ಏನೋ ಗೊತ್ತಾಗಲಿಲ್ಲ ಅಂದರು, ಕ್ಯೂಬಿಕ್ ಸೆಂಟಿಮೀಟರ್ ಪರ್ ಸೆಕೆಂಡ್ ಇದೆ ಅಂದರೆ ವಾಲ್ಯೂಮ್ ಚೇಂಜ್ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಕಾಮನ್ ಸೆನ್ಸಿಂದಾನೆ ಗೊತ್ತಾಗಬೇಕು. ಏನು ಬಲೂನಲ್ಲಿ ನೀವು ಗಾಳಿ ಫಿಲ್ ಮಾಡ್ತಾ ಇದ್ದೀರಾ ಅಂದರೆ, ಏರ್ ಫಿಲ್ ಮಾಡ್ತಿದ್ದೀರಾ ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಗೊತ್ತು. ಬಟ್ ಅವ್ರು ಕೊಟ್ಟಿರೋದು ವಾಲ್ಯೂಮೇ ಅಂತ ಗೊತ್ತಾಗ್ತಿಲ್ಲ ಅಂದರೆ ಅಲ್ಲಿ ಯೂನಿಟ್ ನೋಡಿದ್ರೆ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ. ಸೊ ವಾಟ್ ಈಸ್ ಗಿವೆನ್ ಈಸ್ ದ ವಾಲ್ಯೂಮ್ ಈಸ್ ಗಿವೆನ್ dv/dt ಎಷ್ಟು? 900 cubic centimeter per second. ಅರ್ಥ ಆಯ್ತಲ್ಲ? ಸೊ ಫೈಂಡ್ ದ ರೇಟ್ ಅಟ್ ವಿಚ್ ದ ರೇಡಿಯಸ್ ಆಫ್ ದಿ ಬಲೂನ್ ಇನ್ಕ್ರೀಸಸ್. ಅಂದರೆ ಅವ್ರು ಕೇಳಿರೋದು dr/dt, ರೇಡಿಯಸ್ ಇನ್ಕ್ರೀಸ್ ಆಗೋದು ಯಾವಾಗ? ಅಟ್ r = 15 ಇದ್ದಾಗ ಎಷ್ಟು ಚೇಂಜಸ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಜಿಯೋಮೆಟ್ರಿಕಲ್ ಫಿಗರ್ ಐಡೆಂಟಿಫೈ ಆಯಿತಾ? ಫಸ್ಟು ಆದ ತಕ್ಷಣ ನಿಮ್ಮ ತಲೆಯಲ್ಲಿ ಫಾರ್ಮುಲಾ ಬರಬೇಕಾಗಿರೋದು ಸ್ಪಿಯರ್ ರಿಲೇಟೆಡ್. ಸೊ ಸ್ಪಿಯರ್ ರಿಲೇಟೆಡ್ ನಮಗೆ ಗೊತ್ತಿದೆ. ವಾಟ್ ಇಸ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್? 4/3 πr3. ಆ್ಯಂಡ್ ವಾಟ್ಸ್ ದ ಏರಿಯಾ? 4πr². ಬಟ್ ನಾಟ್ ರಿಕ್ವೈರ್ಡ್ ನಾವು. ರೈಟ್? ಸೊ ಈ ಕ್ಲೀನಾಗಿ ಅಬ್ಸರ್ವ್ ಮಾಡಿ. dv/dt ಕೊಟ್ಟಿದ್ದಾರ, ಯೂಸ್ ಮಾಡೋಣ. ವಿ ನೋ ದಟ್ ಫಸ್ಟ್ ನಮಗೆ ಸ್ಪಿಯರ್ ರಿಲೇಟೆಡ್ ಗೊತ್ತಿರೋದೇ ಏನು? ವಾಲ್ಯೂಮ್ ಅಂದರೆ ಎಷ್ಟಪ್ಪ? 4/3 πr3. ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ? dv/dt is equal to 4/3 ಪೈ. ಹಾಗೆ ಇವೆಲ್ಲ ಕಾನ್ಸ್ಟೆಂಟ್ಸು. r³ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 3r². ಆ್ಯಂಡ್ ಸಿನ್ಸ್ ಆರ್ ವಿ ಆರ್ ನಾಟ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಆರ್, ವಿ ಆರ್ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ dr/dt ಬರೀಬೇಕಾಗುತ್ತೆ. 3 ಕ್ಯಾನ್ಸಲ್ ಔಟ್, ಉಳಿಯೋದೇನು ನಿಮಗೆ? 4πr² dr/dt ಉಳಿಯುತ್ತೆ. ಈಗ ಅವ್ರು ಕೇಳಿರೋದು dr/dtನೇ, ಹೌದಲ್ವಾ? ಸೊ dv/dt ನಮಗೆ ಆಲ್ರೆಡಿ ಗೊತ್ತಿದೆ 900. ಈ 4πr² ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? 4πr² = dr/dt. ಸೊ ನಮಗೆ dr/dt ಸಿಕ್ಕಿದೆ. ಅವ್ರು ಕೇಳಿರೋದೇನು? ವೆನ್ r = 15. ಎಸ್ ಆರ್ ನೋ? ಎಸ್ ಆರ್ ನೋ? ಸೊ ನೆಕ್ಸ್ಟ್ ಲೈನಲ್ಲಿ dr/dt ವೆನ್ r = ಎಷ್ಟಪ್ಪ? 15. ಅದನ್ನು ಬರೆಯೋದು ಹೇಗೆ ಅಂತ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. = ಏನಾಗುತ್ತೆ? ಅಬ್ಸರ್ವ್ ಮಾಡಿ. 900 ಹಾಗೆ ಇರಲಿ, 4 × π ಕೂಡ ಹಾಗೆ ಇರಲಿ, r² ಅಂದರೆ 15 × 15. ನಿಮಗೆ ಸ್ಕ್ವೇರ್ ರೂಟ್ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಸ್ಕ್ವೇರ್ ನಂಬರ್ಸ್ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಗೊತ್ತಿಲ್ಲ ಅಂತ ಅಂದರೆ ದಯವಿಟ್ಟು ಅದನ್ನು ಏನು ಮಾಡ್ತೀರಾ ನೀವು? ಕಲೀರಿ. ಅಥವಾ ಸಿಂಪ್ಲಿಫೈಡ್ ವೇ ಅಲ್ಲಿ ಮಾಡ್ತೀರಾ ಅಂದರೆ ಮಾಡ್ಬೋದು ನೋಡಿ. 15 1s 15 6s ಆ್ಯಂಡ್ 1 0. ನೆಕ್ಸ್ಟ್ 15 4s 16.
ಇಲ್ಲಿ ಅದೇ ಇದೆ 15 ಕ್ಯಾನ್ಸಲ್ 60. ಅಲ್ಲಿ ಉಳಿಯೋದು ಎಷ್ಟು ಅಂದರೆ 1/π. ಯೂನಿಟ್ ಏನಾಗುತ್ತಪ್ಪ, ರೇಡಿಯಸ್ ಅಂತ ಅಂದರೆ ಸೆಂಟಿಮೀಟರ್, ಟೈಮ್ ಅಂದರೆ ಇನ್ ಸೆಕೆಂಡ್ಸ್ ಕೊಟ್ಟಿದ್ದಾರ, ಸೆಕೆಂಡ್ಸ್. ದಟ್ಸ್ ಇಟ್, ಸಿಂಪಲ್. ಅರ್ಥ ಆಗ್ತಿದೆಯಾ? ಸೊ ಅದನ್ನು ನೀವು ಕನ್ಕ್ಲೂಷನ್ ಲೈನ್ ಏನು ಬರೀತೀರಾ, ರೇಡಿಯಸ್ ಆಫ್ ಬೆಲೂನ್ ಈಸ್ ಇಂಕ್ರೀಸಿಂಗ್, ಅದನ್ನು ವರ್ಡ್ಸಲ್ಲಿ ಬರೀರಿ, ಈಸ್ increasing at the rate of 1/π centimeter per second. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಬರಿಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಆ್ಯಂಡ್ ಎಸ್, ಒನ್ ಮೋರ್ ಥಿಂಗ್, ಸಮ್ ಸ್ಟೂಡೆಂಟ್ಸ್ ವಿಲ್ ಬಿ ಆಸ್ಕಿಂಗ್ ಮ್ಯಾಮ್ ಈ ಲಾಸ್ಟ್ ಲೈನ್ ಬರೀಲೇಬೇಕಾ, ಬರೀಲಿಲ್ಲ ಅಂದ್ರೂ ನಡೆಯುತ್ತಾ ಅಂದರೆ ನಡೆಯುತ್ತೆ. ಯಾವ ಕೇಸಲ್ಲಿ ಗೊತ್ತಾ, ನೀವು ಫೇಲ್ ಆಗ್ತಾ ಇರ್ತೀರಾ, ಎಲ್ಲ ಬರೆದಿರ್ತೀರ, ಈ ಒಂದು ಲೈನ್ ಬರೆದಿಲ್ಲ, ಇದಕ್ಕೆ ಮಾರ್ಕ್ಸ್ ತೆಗಿಯಲ್ಲ. ಬಟ್ ಯಾವಾಗ ನಡೆಯಲ್ಲ ಗೊತ್ತಾ, ವೆನ್ ಯು ಆರ್ ಅಬೌಟ್ ಟು ಸ್ಕೋರ್ 100 ಬಟ್ ದೇ ವಿಲ್ ಡಿಡಕ್ಟ್ ದ ಮಾರ್ಕ್ಸ್ ಫಾರ್ ದಿಸ್ ಒನ್. ಈ ಲೈನ್ ಬರ್ದಿಲ್ಲ, ಕನ್ಕ್ಲೂಷನ್ ಬರ್ದಿಲ್ಲ ಅಂತ ಒಂದು ಮಾರ್ಕ್ಸ್ ಹೋಗುತ್ತೆ. ಸೊ ನೀವು ಚಾಯ್ಸ್ ಮಾಡ್ಕೊಳ್ಳಿ ಯಾವ ಸಿಚುವೇಷನಲ್ಲಿ ನಿಮಗೆ ಏನೋ ರಿಕ್ವೈರ್ಡ್ ಇದೆ ಅಂತ. ಅರ್ಥ ಆಯ್ತಲ್ಲ? ಸೊ ಬೆಟರ್ ಮೈ ಸಜೆಷನ್ ಈಸ್ ಜಸ್ಟ್ ಒಂದು ಲೈನ್ ಬರೆಯೋದ್ರಲ್ಲಿ ನಿಮ್ದು ಏನೂ ಹೋಗಲ್ಲ. ಮೈನಸ್ ಬರ್ತಾ ಇದೆ ಡಿಕ್ರೀಸಿಂಗ್ ಅಂತ ಬರೀರಿ, ಪ್ಲಸ್ ಬರ್ತಾ ಇದ್ರೆ ಇಂಕ್ರೀಸಿಂಗ್ ಅಂತ ಬರೀರಿ. ರಿಮೈನಿಂಗ್ ಥಿಂಗ್ಸು ಕ್ವಶನಲ್ಲೇ ಇರುತ್ತೆ, ತಗೊಂಬಂದು ಕಾಪಿ ಪೇಸ್ಟ್ ಮಾಡ್ಕೊಳ್ರಿ. ಮಿನಿಮಮ್ ಇಂಗ್ಲೀಷ್ ಆದರೂ ಬರಬೇಕಷ್ಟೇ ಇವೆಲ್ಲ ಬರೀಬೇಕು ಅಂದರೆ. ಅರ್ಥ ಆಯ್ತಲ್ಲ? ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ಇದೆ ನೋಡಿ, ಅದೊಂದು ಮಾಡಿಬಿಡೋಣ, ಬಿಕಾಸ್ ಅದು ಕೂಡ ಬಲೂನ್ ರಿಲೇಟೆಡ್ ಇದೆ. ಅದಾದಮೇಲೆ ಇರೋ ಕ್ವಶನ್ಸು ವಿಲ್ ಸಾಲ್ವ್ ಇಟ್ ಇನ್ ದ ಕಮಿಂಗ್ ಕ್ಲಾಸ್, ಬಿಕಾಸ್ ದ ವಿಡಿಯೋ ಬೀಂಗ್ ಟೂ ಲಾಂಗ್ ವಿಲ್ ಕಾಸ್ ಮೀ ಪ್ರಾಬ್ಲಮ್ ವೈಲ್ ಅಪ್ಲೋಡಿಂಗ್. ಓಕೆ, ಸೊ ನೋಡಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಅಟ್ಲೀಸ್ಟ್ ನೆಕ್ಸ್ಟ್ ಕ್ವೆಶನ್ನ ನೀವೇ ಟ್ರೈ ಮಾಡಲಿಕ್ಕೆ ಏನೋ ಯು ಟ್ರೈ ಇಟ್. ಏನು ಕೊಟ್ಟಿದ್ದಾರೆ ನೋಡಿ, ಅಗೇನ್ ಬಲೂನೇ ಕೊಟ್ಟಿದ್ದಾರೆ. ಇಟ್ ಹ್ಯಾಸ್ ಎ ವೇರಿಯಬಲ್ ರೇಡಿಯಸ್, ಅಂದರೆ ರೇಡಿಯಸ್ ಚೇಂಜ್ ಆಗ್ತಾ ಇದೆ. ಫೈಂಡ್ ದ ರೇಟ್ ಅಟ್ ವಿಚ್ ಇಟ್ಸ್ ವಾಲ್ಯೂಮ್ ಇಸ್ ಇನ್ಕ್ರೀಸಿಂಗ್ ವಿತ್ ದ ರೇಡಿಯಸ್ ವೆನ್ ದ ಲ್ಯಾಟರ್ ಈಸ್ 10 cm. ಅಂದರೆ ಏನು, ವಾಲ್ಯೂಮ್ನ ಕಂಡಿಡಿರಿ ಅಂತ ಹೇಳಿದ್ದಾರೆ ವೆನ್ ರೇಡಿಯಸ್ ಈಸ್ ಎಷ್ಟು, 10 cm ಇದ್ದಾಗ. ಅರ್ಥ ಆಯ್ತಾ ಅವ್ರು ಕೇಳಿರೋ ಕ್ವಶನ್ನು? ಸಿಂಪಲ್ ಇದೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ, ನಿಮಗೆ ಬರುತ್ತೋ ಇಲ್ಲ ಅಂತೇಳಿ. ಬರಲಿಲ್ಲ ಅಂದರೆ ಐ ಆಮ್ ಹಿಯರ್, ಡೋಂಟ್ ವರಿ. ತುಂಬ ಈಸಿ ಇದೆ. ಮ್ಯಾಮ್ ರೇಡಿಯಸ್ ಕೊಟ್ಟಿಲ್ಲಲ್ಲ ಮ್ಯಾಮ್ ಅವರು ಅಂದರೆ ವೇರಿಯಬಲ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ವೇರಿಯಬಲ್ ಅಂದರೆ ಏನು, ದ ರೇಡಿಯಸ್ ಕೀಪ್ಸ್ ಆನ್ ಚೇಂಜಿಂಗ್. ಅರ್ಥ ಆಯ್ತಲ್ಲ? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್. ಓಕೆ, ವೇರಿಯಬಲ್ ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ರೇಟ್ ಅಟ್ ವಿಚ್ ಇಟ್ಸ್ ವಾಲ್ಯೂಮ್ ಈಸ್ ಇನ್ಕ್ರೀಸಿಂಗ್ ವಿತ್ ದ ರೇಡಿಯಸ್, ಅಂದರೆ ರೇಡಿಯಸ್ ಜೊತೆಯಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ನಾವು ಮಾಡಬೇಕಾಗಿರೋ ಕೆಲಸ ಏನು, ಈಗ ವಿತ್ ರೆಸ್ಪೆಕ್ಟ್ ಟು ಟೈಮ್ ರಿಕ್ವೈರ್ಡ್ ಇಲ್ಲ. ಹೆಂಗೆ ಗೊತ್ತಾಯಿತು ಮ್ಯಾಮ್ ಅಂದರೆ, ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ವೇರಿಯಬಲ್ ರೇಡಿಯಸ್ ಹೇಳಿದ್ದಾರೆ. ಸೊ ನಾನು ರೇಡಿಯಸ್ ಕೂಡ ಚೇಂಜ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ನನಗೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ವಾಲ್ಯೂಮ್ ಇಸ್ಗಳು ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, ಸ್ಪೇರ್ ಇಂದ 4/3πr³. ನಾನು ವಿತ್ ರೆಸ್ಪೆಕ್ಟ್ ಟು ಆರ್ ಅಂದರೆ ವೇರಿಯಬಲ್ ರೇಡಿಯಸ್ ಹೇಳಿದಾರಲ್ಲ, ಸೊ ವಿತ್ ರೆಸ್ಪೆಕ್ಟ್ ಟು ಆರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದೇನಾಗುತ್ತೆ 3r² ಆ್ಯಂಡ್ dr/dr ಇನ್ನೊಂದು 1 ಆಗುತ್ತೆ. ಬಿಟ್ಟಾಕಿ 3 ಕ್ಯಾನ್ಸಲ್. ಓಕೆ, ಏನಾಗುತ್ತೆ 4πr². ಬಟ್ ವಾಟ್ ದೇ ಆಸ್ಟ್ ವೆನ್ ಆರ್ ಈಸ್ 10 cm. ಸೊ ಸಿಂಪಲ್, ಸಬ್ಸ್ಟಿಟ್ಯೂಟ್ ಮಾಡಿ. dv/dr ವೆನ್ ಆರ್ ಈಸ್ ಈಕ್ವಲ್ ಟು 10 ಅಂತ ಅಂದರೆ 4π10². 10² ಅಂದರೆ ಎಷ್ಟಪ್ಪ, 100 ತಾನೆ. ಸೊ 4π100. 100 4s ಎಷ್ಟಪ್ಪ, 400 ಇಂಟು π. ಯೂನಿಟ್ ಏನು ಬರುತ್ತೆ, ವಾಲ್ಯೂಮ್ ಅಂತ ಅಂದರೆ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ತಾನೆ. ವಾಲ್ಯೂಮ್, ಏರಿಯಾ ಅಂದರೆ ಸ್ಕ್ವೇರ್, ವಾಲ್ಯೂಮ್ ಅಂದರೆ ಕ್ಯೂಬ್. ಪರ್ ರೇಡಿಯಸ್ ಅಂದರೆ ನಾಟ್ ರಿಕ್ವೈರ್ಡಾ, ರೇಡಿಯಸ್ ಬರಿಬೇಕಾ, ಪರ್ ಸೆಂಟಿಮೀಟರ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ರೇಡಿಯಸ್ ಅಂದರೆ. ಓಕೆನಾ? ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್. ಐ ಹೋಪ್ ಸೊ ಅರ್ಥ ಆಗಿದೆ. ರಿಮೈನಿಂಗ್ ಪ್ರಾಬ್ಲಮ್ಸ್ ಏನಿದೆಯಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ಲೆಕ್ಚರಲ್ಲೇ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ಇಟ್. ಜಸ್ಟ್ ಇದರಲ್ಲಿ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಟ್ಸ್ ಮೈ ಸಿನ್ಸಿಯರ್ ಸಜೆಷನ್, ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ವಿಡಿಯೋ ಹೇಗೆ ಅನ್ನಿಸ್ತಾ ಇದೆ, ಲೆಕ್ಚರ್ಸ್ ಎಲ್ಲ ಹೆಲ್ಪ್ ಆಗ್ತಿದೆಯೋ ಇಲ್ಲ ಅಂತೇಳಿ. ಆ್ಯಂಡ್ ದಟ್ಸ್ ಇಟ್. rest is left to you. So ಇನ್ನೇನಾದ್ರು ಇದ್ರೆ please let me know in the comment section. So that's all for today. Thank you so much. God bless you.